ಅಂತೆ ಹೊಳೆಯುತ್ತಾ ನಿಂತನು. ಅದು ನಂದಿಸಲಾಗುವುದಿಲ್ಲ. ಯುದ್ಧದಲ್ಲಿ ಅವನ ಪರಾಕ್ರಮವು ಸಾಟಿಯಿಲ್ಲದ್ದಾಗಿತ್ತು ಮತ್ತು ಅವನನ್ನು ಹೋರಾಡುವುದನ್ನು ನೋಡಿದ ಎಲ್ಲರಿಗೂ ಅವನು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿ ಎಂದು ತಿಳಿದಿತ್ತು. ಹಸ್ತಿನಾಪುರದ ಕುರುಡ ರಾಜ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಅವನ ಮನಸ್ಸು ಚಿಂತೆ ಮತ್ತು ದುಃಖದಿಂದ ಮುಳುಗಿತು. ಅವರ ಮಗ ದುರ್ಯೋಧನನು ಯುದ್ಧದಲ್ಲಿ ಪಾಂಡವರನ್ನು ಸೋಲಿಸುವ ಪ್ರತಿಜ್ಞೆ ಮಾಡಿದ್ದ ಪರಾಕ್ರಮಶಾಲಿ ಯೋಧಕರ್ಣನ ಅಸಹ್ಯತೆಯ ಬಗ್ಗೆ ದೀರ್ಘಕಾಲದವರೆಗೆ ಹೆಮ್ಮೆ ಪಡುತ್ತಿದ್ದನು. ಆದರೆ ಈಗ ಧೃತರಾಷ್ಟ್ರನು ದೂರದಿಂದ ನೋಡುತ್ತಿದ್ದಂತೆ ಕರ್ಣನು ನೆಲದ ಮೇಲೆ ಸೋತಿದ್ದನು. ಅವನ ರಕ್ಷಾ ಕವಚವು ಶಿಳಿಸಿತು ಮತ್ತು ಅವನ ರಥವು ಭೀಮನ ನಿರಂತರ ದಾಳಿಯಿಂದ ನಾಶವಾಯಿತು. ದುರ್ಯೋಧನನ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಧೃತರಾಷ್ಟ್ರನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಕರ್ಣನು ಒಬ್ಬ ಪ್ರಬಲ ನಾಯಕ, ದೃಢವಾದ ಬಿಲ್ಲುಗಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಆಯಾಸ ನನ್ನ ಮಿತ್ರನಾಗಿ ಆ ವಾಸುಕ್ಷಣವನ್ನು ನಾನು ಹೊಂದಿದ್ದರೆ ಅದೇ ದೇವರುಗಳು ನನಗೆ ಸಾಟಿಯಾಗುವುದಿಲ್ಲ. ಆದರೆ ಈಗ ಕರ್ಣನೂ ಸಹ ಭೀಮನಿಗೆ ಸಾಟಿಯಲ್ಲ ಎಂದು ತೋರುತ್ತಿತ್ತು. ಹಳೆಯ ರಾಜನ ಆಲೋಚನೆಗಳು ಪಾಂಡವರನ್ನು ಸೋಲಿಸುವ ತಮ್ಮ ಸಾಮರ್ಥ್ಯದ ಬಗ್ಗೆ ಪದೇ ಪದೇ ಹೆಮ್ಮೆ ಪಡುತ್ತಿದ್ದ ತನ್ನ ಸ್ವಂತ ಮಗ ದುರ್ಯೋಧನನತ್ತ ತಿರುಗಿತು. ಆದರೆ ಕರ್ಣನು ಸೋತು ಕೆಳಗಿಳಿಯುವುದನ್ನು ನೋಡಿದಾಗ ಧೃತರಾಷ್ಟ್ರನಿಗೆ ತನ್ನ ಮಗನ ಹೆಗ್ಗಳಿಕೆಗಳು ಖಾಲಿ ಮಾತುಗಳಲ್ಲದೆ ಬೇರೇನೂ ಅಲ್ಲ ಎಂದು ತಿಳಿದಿತ್ತು. ಅವನ ಭಯವನ್ನು ದೃಢೀಕರಿಸಲು ಬುದ್ಧಿವಂತ ಮತ್ತು ನಿಷ್ಠಾವಂತ ಸಲಹೆಗಾರನಾದ ಸಂಜಯನು ಅವನ ಮುಂದೆ ಕಾಣಿಸಿಕೊಂಡನು. ಓ ಕೌರವನೇ, ಈ ವಿನಾಶದ ಮೂಲ ನೀನು. ಸಂಜಯನು ನಿಧಾನವಾಗಿ ಹೇಳಿದನು, ನಿನ್ನ ಪುತ್ರರು ಈ ಉಗ್ರ ವೈರತ್ವವನ್ನು ಪ್ರಚೋದಿಸಿದ್ದಾರೆ ಮತ್ತು ಈಗ ಅವರು ಅದರ ಪರಿಣಾಮಗಳನ್ನು ಕೊಯ್ಯುತ್ತಾರೆ. ಸಂಜಯನು ಯುದ್ಧದ ಘಟನೆಗಳನ್ನು ವಿವರಿಸುವಾಗ ಧೃತರಾಷ್ಟ್ರನು ಕೇಳಿದನು, ಅವನ ಐವರು ಪುತ್ರರು ಹೇಗೆ ಭೀಮನ ವಿರುದ್ಧ ದಾಳಿ ಮಾಡಿದರು. ಆದರೆ ಪರಾಕ್ರಮಶಾಲಿ ಯೋಧರ ಬಾಣಗಳಿಂದ ವೇಗವಾಗಿ ರವಾನೆಗೊಂಡರು. ಕರ್ಣನು ತನ್ನ ಶೌರ್ಯದ ಪ್ರಯತ್ನಗಳ ಹೊರತಾಗಿಯೂ ಹೇಗೆ ಭೀಮನ ಉರತೆಯನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಸಂಜೆ ಮಾತನಾಡುತ್ತಿದ್ದಂತೆಯೇ ಧೃತರಾಷ್ಟ್ರನು ತನ್ನ ಸ್ವಂತ ಪುತ್ರರು ಒಂದೊಂದಾಗಿ ಬೀಳುತ್ತಿರುವುದನ್ನು ಭಯದಿಂದ ನೋಡಿದನು. ದುಮಾಶನ, ದುಸ್ಸಹ, ದುಮದ, ದುರ್ಧಾರ ಮತ್ತು ದಯೆ ಅವರೆಲ್ಲರೂ ಮಹಾನ್ ಬಿಲ್ಲುಗಾರರು. ಆದರೆ ಭೀಮಸೇನನ ಕೋಪಕ್ಕೆ ಸರಿಸಮಾನರಲ್ಲ. ಅವರ ದೇಹಗಳು ಯುದ್ಧಭೂಮಿಯಾದ್ಯಂತ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಅವರ ರಕ್ಷಾ ಕವಚವು ಛಿದ್ರಗೊಂಡಿತು ಮತ್ತು ಅವರ ರಥಧಾರಿಗಳು ಕೊಲ್ಲಲ್ಪಟ್ಟರು. ಮತ್ತು ಒಂದು ಕಾಲದಲ್ಲಿ ಅಜೇಯರೆಂದು ತೋರುತ್ತಿದ್ದ ಪರಾಕ್ರಮಶಾಲಿ ಯೋಧ ಕರ್ಣನು ಈಗ ತನ್ನ ಸಹೋದರರು ಬೀಳುತ್ತಿದ್ದಂತೆ ಹತಾಶೆಯಿಂದ ನೋಡುತ್ತಿದ್ದರು. ತನ್ನ ಸ್ವಂತ ಪುತ್ರರು ತಮ್ಮ ಪತನವನ್ನು ತಂದಿದ್ದಾರೆಂದು ಅರಿತುಕೊಂಡ ವೃದ್ಧ ರಾಜನ ಹೃದಯವು ದುಃಖದಿಂದ ಭಾರವಾಯಿತು. ದುರ್ಯೋಧನನ ಬಡಾಯಿಗಳು ಖಾಲಿ ಮಾತುಗಳಲ್ಲದೆ ಬೇರೇನೂ ಆಗಿರಲಿಲ್ಲ ಮತ್ತು ಈಗ ಅವರು ತಮ್ಮ ದುರಹಂಕಾರಕ್ಕೆ ಬೆಲೆ ತೆರುತ್ತಾರೆ. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಧೃತರಾಷ್ಟ್ರನಿಗೆ ತನ್ನ ಮಗನ ಅದೃಷ್ಟವು ಇನ್ನೂ ಮುಚ್ಚಲ್ಪಟ್ಟಿದೆ ಎಂದು ತಿಳಿದಿತ್ತು. ದೇವರುಗಳು ಸ್ವತಃ ಅವನ ವಿರುದ್ಧ ತಿರುಗಿದಂತೆ ತೋರುತ್ತಿತ್ತು ಮತ್ತು ಭೀಮನ ಕೋಪವು ಕಡಿಮೆಯಾಗುವ ಲಕ್ಷಣಗಳನ್ನು ತೋರಿಸಲಿಲ್ಲ. ಹತ್ಯಾಕಾಂಡದ ನಡುವೆಯೇ ಸಂಜಯನ ಮಾತುಗಳು ಧೃತರಾಷ್ಟ್ರನ ಹೃದಯದಲ್ಲಿ ಆಳವಾಗಿ ತುಳುಕಿದವು. ಓ ಕೌರವನೇ, ಈ ವಿನಾಶದ ಮೂಲ ನೀನು. ವೃದ್ಧರಾಜನಿಗೆ ತನ್ನ ಮಗನ ಕೃತ್ಯಗಳು ತಿಳಿದಿದ್ದವು. ಸಂಜಯನು ಭಯಭೀತರಾಗಿ ನೋಡುತ್ತಿರುವಾಗ ಸೂರ್ಯನು ಯುದ್ಧದ ಪೀಡಿತ ಭೂಪ್ರದೇಶದ ಮೇಲೆ ಅಪ್ಪಳಿಸಿದನು. ಯುಧಿಷ್ಠಿರನ ಪುತ್ರರ ನಿರ್ಜೀವ ದೇಹಗಳನ್ನು ಅವನ ಮುಂದೆ ಇಟ್ಟನು. ಕರ್ಣನ ಪಟ್ಟುಹಿಡಿದ ಕೋಪದಿಂದ ಅವರ ತಾರುಣ್ಯದ ಚೈತನ್ಯವು ಆರಿಹೋಯಿತು. ಸುತಾರನ ಮಗನು ಹತ್ಯಾಕಾಂಡದ ನಡುವೆ ನಿಂತನು. ಅವನ ಕಣ್ಣುಗಳು ಕೋಪ ಮತ್ತು ಹತಾಶೆಯ ಮಿಶ್ರಣದಿಂದ ಹೊಳೆಯುತ್ತಿದ್ದವು. ಅಧಿರಥನ ಮಗನಾದ ಕರ್ಣನು ಪಾಂಡವರ ಮಕ್ಕಳ ಮೇಲೆ ಈ ವಿಧವಾದ ಪರಿಣಾಮವನ್ನು ಬೀರಬೇಕೆಂದು ಎಂದಿಗೂ ಯೋಚಿಸಿರಲಿಲ್ಲ. ಆದರೂ
ಅವರ ನಿರ್ಜೀವ ರೂಪಗಳನ್ನು ನೋಡಿದಾಗ ಅವನೊಳಗೆ ಏನೋ ಒಡೆದು ಹೋಯಿತು. ತನ್ನ ಕಣ್ಣುಗಳ ಮುಂದೆ ನಡೆದ ವಧೆಗೆ ಕಾರಣನಾದ ಅವನು ತನ್ನನ್ನು ತಾನೇ ತಪ್ಪಿತಸ್ಥನೆಂದು ಭಾವಿಸಿದನು. ಪರಾಕ್ರಮಶಾಲಿ ಯೋಧನಾದ ಭೀಮನು ಕರ್ಣನ ದುಃಖಕ್ಕೆ ವೇಗೋದಕನಾಗಿದ್ದನು. ಭೀಮನು ಮಾಡಿದ ಹಿಂದಿನ ತಪ್ಪುಗಳನ್ನು ನೆನಪಿಸಿಕೊಂಡನು ಮತ್ತು ಅವನ ಕೋಪವು ಕುದೀತು. ಪ್ರತೀಕಾರದ ಬಯಕೆಯಿಂದ ಪ್ರಚೋದಿಸಲ್ಪಟ್ಟ ಭೀಮಸೇನನು ಕರ್ಣನನ್ನು ಬಾಣದ ನಂತರ ಬಾಣದಿಂದ ಚುಚ್ಚಲು ಪ್ರಾರಂಭಿಸಿದನು. ಭೀಮನ ಮೇಲೆ 5 ಬಾಣಗಳನ್ನು ಹಾರಿಸಿದಾಗ ಸೂತನ ಮಗನು ನಗುತ್ತಾ ಪ್ರತೀಕಾರ ತೀರಿಸಿಕೊಂಡನು. ನಂತರ ಇನ್ನೂ 70 ಪ್ರತಿಯೊಂದು ಕಲ್ಲಿನ ಮೇಲೆ ಹಾರಿಸಿ ಚಿನ್ನದ ರೆಕ್ಕೆಗಳಿಂದ ಸಜ್ಜುಗೊಂಡನು. ವಿಚಲಿತರಾಗದೆ ವೃಕೋದರನು ತನ್ನ ದಾಳಿಯನ್ನು ಮುಂದುವರೆಸಿದನು. ಕರ್ಣನನ್ನು 5 ತೀಕ್ಷ್ಣ ಬಾಣಗಳಿಂದ ಜೀವಕೋಶಗಳಲ್ಲಿ ಚುಚ್ಚಿದನು. ಧೈರ್ಯಶಾಲಿ ಕ್ರಮದಲ್ಲಿ ಭೀಮನು ಕರ್ಣನ ಬಿಲ್ಲನ್ನು ಅಗಲವಾದ ತಲೆಯ ಬಾಣದಿಂದ ಕತ್ತರಿಸಿದನು. ಕೋಪಗೊಂಡ ಕರ್ಣನು ಮತ್ತೊಂದು ಬಿಲ್ಲನ್ನು ಎತ್ತಿಕೊಂಡು ಭೀಮಸೇನನನ್ನು ತನ್ನ ಬಾಣಗಳಿಂದ ಎಲ್ಲಾ ಕಡೆಗಳಿಂದ ಆವರಿಸಿಬಿಟ್ಟನು. ಆದರೆ ಭೀಮನನ್ನು ಕಡಿಮೆ ಅಂದಾಜು ಮಾಡಬಾರದಿತ್ತು. ನಗುತ್ತಾ ಅವನು ಕರ್ಣನ ಕುದುರೆಗಳನ್ನು ಮತ್ತು ಸಾರಥಿಯನ್ನು ಕೊಂದ ನಂತರ ಸೂತನ ಮಗನನ್ನು ಮತ್ತೊಮ್ಮೆ ಕತ್ತರಿಸಿದನು. ಭೀಮನ ಬಾಣಗಳಿಂದ ಹೊಡೆದಾಗ ಕರ್ಣನ ಕೈಯಿಂದ ಚಿನ್ನದಿಂದ ಅಲಂಕೃತವಾದ ದೊಡ್ಡ ತೂಗಾಟದ ಬಿಲ್ಲು ಬಿದ್ದಿತು. ಪರಾಕ್ರಮಶಾಲಿ ಕಾರ್ಪಿಯೋದ ಕರ್ಣನು ತನ್ನ ರಥದಿಂದ ಕೆಳಗಿಳಿದು ಭೀಮಸೇನನ ಮೇಲೆ ಎಸೆಯಲು ಗದೆಯನ್ನು ಎತ್ತಿದನು. ಆದರೆ ಭೀಮಸೇನನು ತನ್ನ ಬಾಣಗಳಿಂದ ಅದರ ಪ್ರಭಾವವನ್ನು ಎದುರಿಸಿದನು ಮತ್ತು ಸಂಜಯನು ಆ ದೃಶ್ಯವನ್ನು ಆಶ್ಚರ್ಯದಿಂದ ನೋಡಿದನು. ಪಾಂಡುವಿನ ಮಗನು ಕರ್ಣನ ಮೇಲೆ 1000 ಬಾಣಗಳನ್ನು ಹಾರಿಸಿದನು. ತನ್ನ ಜೀವನವನ್ನು ಕೊನೆಗೊಳಿಸಲು ಪ್ರಯತ್ನಿಸಿದನು. ಆದಾಗ್ಯೂ ಸೂತನ ಮಗನು ತನ್ನ ಬಾಣಗಳಿಂದ ಭೀಮನ ರಕ್ಷಾಕವಚವನ್ನು ಕತ್ತರಿಸಿದನು. 2 ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವುದರೊಂದಿಗೆ ಯುದ್ಧವು ಉಲ್ಬಣಗೊಂಡಿತು. ಭೀಮಸೇನನು ಕರ್ಣನ ಮೇಲೆ 9 ನೇರ ದಂಡಗಳನ್ನು ಹಾರಿಸಿದನು. ಅವನ ಕಂಬಳಿ ಮತ್ತು ಬಲಗೈಯನ್ನು ಚುಚ್ಚಿದನು. ಸುತನ ಮಗನು ಓಡಿ ಹೋಗಲು ತಿರುಗಿದನು. ಆದರೆ ದುರ್ಯೋಧನನ ಮಾತುಗಳು ಪಾಂಡುವಿನ ಇತರ ಪುತ್ರರನ್ನು ಸ್ಪರ್ಧೆಯಲ್ಲಿ ಸೇರಲು ಪ್ರೇರೇಪಿಸಿದವು. ಚಿತ್ರ, ಉಪಚಿತ್ರ, ಚಾರುಚಿತ್ರ, ಸರಸನ್, ಚಿತ್ರಾಯುಧ ಮತ್ತು ಚಿತ್ರವರ್ಮನ್ ಭೀಮಸೇನನ ಕಡೆಗೆ ಧಾವಿಸಿದರು. ಆದರೆ ಅವನು ಒಬ್ಬರನ್ನೊಬ್ಬರು ಒಂದೇ ಬಾಣದಿಂದ ಹೊಡೆದನು. ಕರ್ಣನು ತನ್ನ ಸಹೋದರರ ಹತ್ಯೆಯನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯತೊಡಗಿತು. ಅವನು ವಿದುರನ ಮಾತುಗಳನ್ನು ನೆನಪಿಸಿಕೊಂಡನು ಮತ್ತು ಮತ್ತೊಮ್ಮೆ ಭೀಮನಿಗೆ ವಿರುದ್ಧವಾಗಿ ಮತ್ತೊಂದು ರಥವನ್ನು ಹತ್ತಿದನು. 2 ಯೋಧರು ಘರ್ಷಣೆ ಮಾಡಿದರು. ಅವರ ಬಾಣಗಳು ಕಲ್ಲಿನ ಮೇಲೆ ಹಾರಿಸಲ್ಪಟ್ಟವು ಮತ್ತು ಚಿನ್ನದ ರೆಕ್ಕೆಗಳಿಂದ ಹೊಳೆಯುತ್ತಿದ್ದವು. ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಕರ್ಣನ ಕಣ್ಣುಗಳು ತಾಮ್ರದಂತೆ ಹೊಳೆಯುತ್ತಿದ್ದವು. ಭೀಕರವಾದ ಕೂಗಿನಿಂದ ಮುಂದಕ್ಕೆ ಚಲಿಸುತ್ತಿದ್ದವು. ಅವನ ಬಿಲ್ಲು ಅದರ ಮಾರಣಾಂತಿಕ ಹಾಡನ್ನು ಹಾಡುತ್ತಿತ್ತು. ಅವನು ಪಾಂಡುವಿನ ಮಗನಾದ ಭೀಮನ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದನು. ಗಾಳಿಯು ದಂಡಗಳ ಸುರುಳಿಯಿಂದ ತುಂಬಿತ್ತು. ಪ್ರತಿಯೊಂದೂ ನವಿಲು ಗರಿಗಳು ಮತ್ತು ಚಿನ್ನದ ರೆಕ್ಕೆಗಳಿಂದ ತುದಿಯಲ್ಲಿದ್ದವು. ಮತ್ತೆ ನಿಜವಾಗುತ್ತಿದ್ದವು. ಕರ್ಣನ ಉಗ್ರತೆಯಿಂದ ಭಯಭೀತರಾದ ಭೀಮನು ತನ್ನ ಎದುರಾಳಿಯ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸುವಾಗ ತನ್ನದೇ ಬಿಲ್ಲು ಅದರ ವಿರುದ್ಧವಾಗಿ ಹಾಡುತ್ತಾ ದೃಢವಾಗಿ ನಿಂತನು. 2 ಯೋಧರು ಘರ್ಷಣೆ ಮಾಡಿದರು. ಅವರ ಬಿಲ್ಲುಗಳು ಬಿಗಿಯಾಗಿ ಕಟ್ಟಲ್ಪಟ್ಟವು. ಅವರ ಕಣ್ಣುಗಳು ತೀವ್ರವಾದ ನೋಟದಲ್ಲಿ ಮುಚ್ಚಲ್ಪಟ್ಟವು. ಯುದ್ಧವು ಕೆರಳಿತು. ಘರ್ಷಣೆ, ಉಕ್ಕಿನ ಶಬ್ದ
ಮತ್ತು ಗಾಳಿಯನ್ನು ತುಂಬಿದ ಬಾಣಗಳ ಸುರುಳಿಕರ್ಣನು ಭೀಮನ ದೇಹಕ್ಕೆ ಬಾಣವನ್ನು ಸುರಿಸುವುದನ್ನು ಮುಂದುವರಿಸಿದಾಗ ಪಾಂಡುವಿನ ಮಗ ದಣಿದ. ಆದರೆ ಅವನು ಶರಣಾಗಲು ನಿರಾಕರಿಸಿದನು. ಅವನ ಕೋಪ ಮತ್ತು ದೃಢನಿಶ್ಚಯವು ಅವನನ್ನು ಮುಂದಕ್ಕೆ ಓಡಿಸಿತು. ಬಲವಾದ ಗರ್ಜನೆಯೊಂದಿಗೆ ಅವನು ತನ್ನ ಬಿಲ್ಲನ್ನು ಅದರ ಅಂತಿಮ ಸ್ವರಗಳನ್ನು ಹಾಡುತ್ತಾ ಕರ್ಣನತ್ತ ಉಡಾಯಿಸಿದನು. ಅವನು 9 ಬಾಣಗಳನ್ನು ವೇಗವಾಗಿ ಹೊಡೆದನು. ಕರ್ಣನು ಹಿಂದೆ ಸರಿದನು. ಅವನ ರಕ್ಷಾಕವಚವು ಕ್ಷೀಣಿಸಿತು ಮತ್ತು ಅವನ ಶಕ್ತಿ ಕ್ಷೀಣಿಸಿತು. ಭೀಮನು ತನ್ನ ಅನುಕೂಲವನ್ನು ಒತ್ತಿ ಇನ್ನೂ 20 ಬಾಣಗಳನ್ನು ಹೊಡೆದನು. ಅದು ಕರ್ಣನ ದೇಹವನ್ನು ಮಾರಣಾಂತಿಕ ಕೀಟಗಳ ಗುಂಪಿನಂತೆ ಚುಚ್ಚಿತು. ಸೂತನ ಮಗನು ಬಿದ್ದನು. ಅವನ ಒಂದು ಕಾಲದ ಹೆಮ್ಮೆಯ ರೂಪವು ಈಗ ಮುರಿಯಿತು ಮತ್ತು ಜರ್ಜರಿತವಾಯಿತು. ಧೂಳು ನಿಂತಾಗ ಭೀಮನು ವಿಜಯಶಾಲಿಯಾಗಿ ನಿಂತನು. ಅವನ ಎದೆಯು ಶ್ರಮದಾಯಕವಾಗಿತ್ತು. ಅವನ ಯೋಧರು ಅವನನ್ನು ಹುರಿದುಂಬಿಸಿದರು. ಅವರ ಧ್ವನಿಯು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಅವರು ಅವನ ಪರಾಕ್ರಮವನ್ನು ಶ್ಲಾಘಿಸಿದರು. ಆದರೆ ಕುರುಗಳ ರಾಜ ದುರ್ಯೋಧನನು ತನ್ನ ಮಗನ ಸೋಲಿನಿಂದ ವಿಚಲಿತನಾಗಲಿಲ್ಲ. ಅವನು ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿ ಪಾಂಡು ಮಗನ ವಿರುದ್ಧ ಕರ್ಣನನ್ನು ರಕ್ಷಿಸುವಂತೆ ಒತ್ತಾಯಿಸಿದನು. ದುರ್ಯೋಧನನ 7 ಮಂದಿ ಸಹೋದರರು ಮುಂದೆ ಧಾವಿಸಿ ಭೀಮನ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸುವಾಗ ಅವರ ಬಿಲ್ಲುಗಳು ಒಗ್ಗಟ್ಟಿನಿಂದ ಹಾಡುತ್ತಿದ್ದವು. ಆದರೆ ಪಾಂಡುವಿನ ಮಗನು ದೃಢವಾಗಿ ನಿಂತನು. ತನ್ನ ಬಿಲ್ಲನ್ನು ತೀವ್ರ ಕೂಗಿ 7 ಬಾಣಗಳನ್ನು ಹಾರಿಸಿದನು. ಅದು ತನ್ನ ಎದುರಾಳಿಗಳ ಎದೆಯನ್ನು ಬಿಸಿ ಕಲ್ಲಿದ್ದಲಿನಂತೆ ಚುಚ್ಚಿತು. ದುರ್ಯೋಧನನ ಸಹೋದರರು ಒಂದೊಂದಾಗಿ ಬಿದ್ದು ಆನೆಯು ಕಡಿದ ಮರಗಳಂತೆ ಅವರ ದೇಹಗಳು ನೆಲಕ್ಕೆ ಅಪ್ಪಳಿಸಿದವು. ಅವರಲ್ಲಿ ಭೀಮನ ಪ್ರಿಯ ಸ್ನೇಹಿತನಾದ ವಿಕರ್ಣನೂ ಇದ್ದನು ಮತ್ತು ಪಾಂಡುವಿನ ಮಗನು ಅವನಿಗಾಗಿ ದುಃಖಿಸಿದನು. ಆದರೆ ಒಂದು ಕ್ಷಣ ಮಾತ್ರ ಅವನು ಯುದ್ಧದಲ್ಲಿ ತನ್ನ ಶತ್ರುಗಳನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದ್ದನು ಮತ್ತು ಅದನ್ನು ಅವನು ತನ್ನ ಕರ್ತವ್ಯವೆಂದು ಪರಿಗಣಿಸಿದನು. ಯುದ್ಧವು ಮುಂದುವರೆದಂತೆ ರಾಜ ಯುಧಿಷ್ಠಿರನು ದೂರದಿಂದ ನೋಡುತ್ತಿದ್ದನು. ಭೀಮನ ವಿಜಯದಿಂದ ಅವನ ಹೃದಯವು ಸಂತೋಷದಿಂದ ತುಂಬಿತು. ಆದರೆ ದುರ್ಯೋಧನನು ದುಃಖದಿಂದ ಮುಳುಗಿ ಹೋದನು. ಅವನ ಮನಸ್ಸು ಈ ಕ್ಷಣಕ್ಕೆ ಕಾರಣವಾದ ಹಿಂದಿನ ಮಾತುಗಳು ಮತ್ತು ಕಾಯಗಳ ನೆನಪುಗಳಿಂದ ಓಡುತ್ತಿತ್ತು. ತನ್ನ ಪುತ್ರರ ನಾಶಕ್ಕೆ ತಾನೇ ಕಾರಣನೆಂದು ಅವನಿಗೆ ತಿಳಿದಿತ್ತು ಮತ್ತು ಅದನ್ನು ಸಹಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ರಾಜನ ಬುದ್ಧಿವಂತ ಸಲಹೆಗಾರನಾದ ವಿದುರನು ಅವನನ್ನು ಶಾಂತಿಯತ್ತ ಮನವೊಲಿಸಲು ಪ್ರಯತ್ನಿಸಿದನು. ಆದರೆ ಅದು ತುಂಬಾ ತಡವಾಗಿತ್ತು. ಯುದ್ಧವು ಅವರೆಲ್ಲರನ್ನೂ ತಿಂದು ಹಾಕಿತು. ಈಗ ಕೇವಲ ಒಬ್ಬನೇ ಒಬ್ಬನಾಗಿದ್ದಾನೆ. ರಾಜ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತಾಗ ಅವನ ಮುಖವು ಆತಂಕದಿಂದ ಕೂಡಿತ್ತು. ಅವನು ತನ್ನ ಮುಂದೆ ನಿಂತ ತನ್ನ ಸಾರಥಿಯಾದ ಸುತ ಮತ್ತು ಅವನ ಸಲಹೆಗಾರನಾದ ಸಂಜಯನನ್ನು ಕರೆದನು. ಓ ಸುತ, ಓ ಸಂಜಯ! ದುಃಖದಿಂದ ಭಾರವಾದ ಅವನ ಧ್ವನಿಯಲ್ಲಿ ಅವನು ಹೇಳಿದನು, ನಮಗೆ ಸಂಭವಿಸಿದ ಈ ಭಯಾನಕ ಫಲಿತಾಂಶವು ನನ್ನದೇ ದುಷ್ಟ ನೀತಿಯ ಪರಿಣಾಮವಾಗಿದೆ ಎಂದು ನಾನು ಹೆದರುತ್ತೇನೆ. ಇಂದಿನದು ನಿಜವಾಗಿಯೂ ಹೋಗಿದೆ ಎಂದು ನಾನು ಭಾವಿಸಿದ್ದೆ. ಆದರೆ ಈಗ ನನ್ನ ಕ್ರಿಯೆಗಳ ಪರಿಣಾಮಗಳನ್ನು ನಾನು ನೋಡುತ್ತಿದ್ದೇನೆ. ಸಂಜಯನು ತನ್ನ ತಲೆಯನ್ನು ಬಾಗಿಸಿ ತನ್ನ ಕಣ್ಣುಗಳನ್ನು ಕೆಳಕ್ಕೆ ಸರಿಸಿದನು. ನಿಜ ರಾಜನೇ, ಅವನು ಪ್ರಾರಂಭಿಸಿದನು. ನಿನ್ನ ಸ್ವಂತ ಮೂರ್ಖತನದಿಂದ ಯುದ್ಧವು ಉಲ್ಬಣಗೊಳ್ಳುತ್ತದೆ. ಕರ್ಣ ಮತ್ತು ಭೀಮ ಇಬ್ಬರೂ ಪ್ರಬಲ ಯೋಧರು. ಭೂಮಿಯ ಮೇಲೆ ಬೀಸಿದ 2 ಚಂಡಮಾರುತಗಳಂತೆ ಪರಸ್ಪರ ಘರ್ಷಣೆ ಮಾಡುತ್ತಲೇ ಇರುತ್ತಾರೆ. ಅವರ ಬಾಣಗಳು ಗಾಳಿಯಲ್ಲಿ ಹಾರುತ್ತವೆ. ಚಿನ್ನದಿಂದ ಮತ್ತು ಕಲ್ಲಿನ ಮೇಲೆ ರೆಕ್ಕೆಗಳನ್ನು ಹೊಂದಿದ್ದು
ಸಾವಿನ ಜಾಡು ಬಿಟ್ಟು ಹೋಗುತ್ತವೆ. ಸಂಜೆ ಮಾತನಾಡುವಾಗ ರಾಜನ ಆಲೋಚನೆಗಳು ಈ ವಿಪತ್ತಿನಲ್ಲಿ ತನ್ನದೇ ಪಾತ್ರದ ಕಡೆಗೆ ತಿರುಗಿದವು. ಹಿಂದೆ ಇದ್ದದ್ದು ನಿಜವಾಗಿಯೂ ಹೋಗಿದೆ ಎಂದು ಅವನು ಒಮ್ಮೆ ಭಾವಿಸಿದನು. ಆದರೆ ಈಗ ಅವನು ತನ್ನ ಮಾರ್ಗಗಳ ದೋಷವನ್ನು ನೋಡಿದನು. ಸಂಜೆ ನನಗೆ ಹೇಳಿ ಅವನು ತನ್ನ ಧ್ವನಿಯನ್ನು ಪಿಸುಗುಟ್ಟಿದನು. ನಾನು ಈಗ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬಹುದು? ನಾನು ಶಾಂತನಾಗಿದ್ದೇನೆ, ಆದರೂ ನನ್ನ ಹೃದಯವು ದುಃಖದಿಂದ ಭಾರವಾಗಿದೆ. ಸಂಜಯನು ಯುದ್ಧದ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಮೇಲ್ಮುಖವಾಗಿ ಮಿನುಗಿದವು. ಕರ್ಣ ಮತ್ತು ಭೀಮ, ಆ ಇಬ್ಬರು ದೈತ್ಯರು ಭೂಮಿಯ ಮೇಲೆ ತಮ್ಮ ಕೋಪವನ್ನು ಬಿಚ್ಚಿಡುವ ಮಳೆಯಿಂದ ಉಂಟಾದ ಮೋಡಗಳಂತೆ ತಮ್ಮ ಬಾಣಗಳನ್ನು ಪರಸ್ಪರ ಸುರಿಯುತ್ತಲೇ ಇರುತ್ತಾರೆ. ಭೀಮನು ಹಾರಿಸಿದ ಬಾಣಗಳು ಅವನ ಹೆಸರಿನಿಂದ ಗುರುತಿಸಲ್ಪಟ್ಟಿವೆ ಮತ್ತು ಅವು ಕರ್ಣನ ದೇಹವನ್ನು ಕಟಾರಿಗಳಂತೆ ಚುಚ್ಚುತ್ತವೆ. ಮತ್ತು ಇನ್ನೂ ಕರ್ಣನು ತನ್ನ ಸ್ವಂತ ದಂಡಗಳಿಂದ ಪ್ರತೀಕಾರ ತೀರಿಸಿಕೊಳ್ಳುತ್ತಾನೆ. ನೂರಾರು ಮತ್ತು ಸಾವಿರಾರು ಬಾಣಗಳನ್ನು ಭೀಮನ ಸುತ್ತಲೂ ಹಾವಿನಂತೆ ಸುತ್ತಿಕೊಳ್ಳುತ್ತಾನೆ. ಸಂಜೆ ಮಾತನಾಡುತ್ತಿದ್ದಂತೆಯೇ ಆ ದೃಶ್ಯವು ರಾಜನ ಮನಸ್ಸಿನ ಕಣ್ಣಿನ ಮುಂದೆ ತೆರೆದುಕೊಂಡಿತು. ಅವನು ಯುದ್ಧಭೂಮಿಯ ಅವ್ಯವಸ್ಥೆಯನ್ನು ನೋಡಿದನು. ಅವರು ನೆಲಕ್ಕೆ ಬೀಳುವಾಗ ಯೋಧರ ಕೂಗುಗಳು, ನಿರಂತರವಾದ ಬಾಣಗಳ ದಾಳಿಯಿಂದ ಅವರ ದೇಹಗಳು ಮುರಿದವು. ಯುದ್ಧದ ಸಂಪೂರ್ಣ ಶಕ್ತಿಯಿಂದ ನಡುಗಿದ ಅವನ ಪಾದಗಳ ಕೆಳಗೆ ಭೂಮಿಯೇ ನಡುಗುತ್ತಿರುವಂತೆ ತೋರುತ್ತಿತ್ತು. ಕರ್ಣ ಮತ್ತು ಭೀಮನ ಕೋಪದಿಂದ ಭಯಭೀತರಾಗಿ ಓಡಿ ಹೋಗುತ್ತಿದ್ದ ರಾಜನ ಆಲೋಚನೆಗಳು ತನ್ನದೇ ಸೈನ್ಯದ ಕಡೆಗೆ ತಿರುಗಿದವು. ಅನೇಕರು ಹೋರಾಟಗಾರವಾಗಿದ್ದರು. ಸಂಜಯ್ ಹೇಳಿದನು, ಅವರು ತಮ್ಮ ಸಾವಿಗೆ ಬಿದ್ದರು. ಅವರ ದೇಹಗಳು ಬಲವಾದ ಆನೆಯ ನಡಿಗೆಯ ಕೆಳಗೆ ಪುಡಿಮಾಡಿದ ಕೊಂಬಿನಂತೆ ಒಡೆದವು. ರಾಜನ ಹೃದಯವು ಅವರ ಕಡೆಗೆ ಹೋಯಿತು ಮತ್ತು ಈ ದುರಂತದಲ್ಲಿ ತನ್ನದೇ ಆದ ಪಾತ್ರಕ್ಕಾಗಿ ಅವನು ದುಃಖದ ನೋವನ್ನು ಅನುಭವಿಸಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಮೈದಾನವು ರಕ್ತದ ನದಿಯಾಗಿ ಮಾರ್ಪಟ್ಟಿತು. ಅದು ನಿರ್ಜೀವ ರೂಪದ ಮನುಷ್ಯರು ಮತ್ತು ಮೃಗಗಳೊಂದಿಗೆ ಹರಿಯಿತು. ಭೂಮಿಯು ಯೋಧರ ತ್ಯಜಿಸಿದ ರಕ್ಷಾಕವಚದಿಂದ ಅವರ ಕಿವಿಯೋಲೆಗಳು ಮತ್ತು ಹಾರಗಳು ಸೂರ್ಯನ ಬೆಳಕಿನಲ್ಲಿ ಚದುರಿದ ನಕ್ಷತ್ರಗಳಂತೆ ಮಿನುಗುತ್ತಿದ್ದವು. ಕರ್ಣ ಮತ್ತು ಭೀಮನು ಉಕ್ಕಿನ ಉನ್ಮಾದ ಮತ್ತು ಕೋಪದಿಂದ ಘರ್ಷಣೆ ಮಾಡಿದಾಗ ಸೂರ್ಯನು ಯುದ್ಧ ಭೂಮಿಯಲ್ಲಿ ಬೀಳುತ್ತಾನೆ. ಇಬ್ಬರು ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವುದನ್ನು, ಅವರ ಬಿಲ್ಲುಗಳು ಮಾರಣಾಂತಿಕ ನಿಖರತೆಯಿಂದ ಹಾಡುತ್ತಿರುವುದನ್ನು ಸಂಜಯನು ಅತ್ಯುತ್ಸಾಹದಿಂದ ನೋಡುತ್ತಿದ್ದನು. ಸೂತನ ಮಗನಾದ ಕರ್ಣನು ಭೀಮನನ್ನು 3 ಬಾಣಗಳಿಂದ ಚುಚ್ಚಿದನು. ಆದರೆ ಪ್ರಬಲ ಶಸ್ತ್ರಸಜ್ಜಿತ ಭೀಮಸೇನನು ದೃಢವಾಗಿ ನಿಂತನು. ಅವನ ಕಣ್ಣುಗಳು ತೀವ್ರವಾದ ಒಳಗಿನ ಬೆಳಕಿನಿಂದ ಹೊಳೆಯುತ್ತಿದ್ದವು. ಅವನು ತಿರುಗೇಟು ನೀಡುವ ಮೂಲಕ ಮುಳ್ಳಿನ ಬಾಣದಿಂದ ಕರ್ಣನ ಕಿವಿಗೆ ಹೊಡೆದನು. ಅದನ್ನು ಎಣ್ಣೆಯಿಂದ ಉಜ್ಜಿದನು ಮತ್ತು ಮಾಂಸಕ್ಕೆ ಆಳವಾಗಿ ಕಳುಹಿಸಿದನು. ಕರ್ಣನ ಕಿವಿಯನ್ನು ಅಲಂಕರಿಸಿದ ಸುಂದರವಾದ ಚಿನ್ನದ ಕಿವಿಯೋಲೆಯು ಅದರ ನೆಲದಿಂದ ಹರಿದು ಆಕಾಶದಿಂದ ಬೀಳುವ ನಕ್ಷತ್ರದಂತೆ ನೆಲಕ್ಕೆ ಬಿದ್ದಿತು. ಕರ್ಣನ ಮೇಲೆ ಭೀಮನು 10 ಉದ್ದದ ದಂಡಗಳನ್ನು ಹಾರಿಸಿದಾಗ ಅವುಗಳ ತುದಿಗಳು ವಿಷ ಮತ್ತು ವಿಷದಿಂದ ಹೊಳೆಯುತ್ತಿದ್ದವು. ಅವು ನಿಜವಾಗಿ ಹೊಡೆದವು. ಕರ್ಣನ ಹಣೆಯನ್ನು ಹಾವುಗಳು ಕುಹರದೊಳಗೆ ಪ್ರವೇಶಿಸಿದಂತೆ ಚುಚ್ಚಿದವು. ಸೂತನ ಮಗನು ಪ್ರಕಾಶಮಾನವಾಗಿ ಕಾಣುತ್ತಿದ್ದನು. ಅವನ ಹುಬ್ಬು ನೀಲಿ ಕಮಲದ ಚಾಕ್ಲೇಟ್ನಿಂದ ಆವೃತವಾಗಿತ್ತು. ಆದರೆ ಭೀಮನ ಬಾಣಗಳು ತಮ್ಮ ಗುರುತು ಬಿಟ್ಟು ಹೋಗಿದ್ದವು. ಕರ್ಣನು ಭೀಮಸೇನನ ರಥದ ಕಡೆಗೆ ತನ್ನ ಬಿಲ್ಲನ್ನು ಮಾರಣಾಂತಿಕ ನಿಖರತೆಯಿಂದ ಹಾಡುತ್ತಿದ್ದಾಗ ಅವನ ಕೋಪವು ಈಗ ಉತ್ತುಂಗಕ್ಕೇರಿತು. ಅವನು ರಣಹದ್ದುಗಳುಳ್ಳ ಗರಿಗಳಿಂದ ರೆಕ್ಕೆಗಳುಳ್ಳ 100 ದಂಡೆಗಳನ್ನು ಹೊಡೆದನು. ಅವುಗಳ ತುದಿಗಳು ಚಿನ್ನ ಮತ್ತು ಬೆಂಕಿಯಿಂದ ಹೊಳೆಯುತ್ತಿದ್ದವು. ಗಾಳಿಯು ಹಾರುವ ಬಾಣಗಳ ಶಬ್ದದಿಂದ
ತುಂಬಿತ್ತು. ಆಕಾಶದ ಮೂಲಕ ಹಾರುವ ಕ್ರೇಗಳ ಕೋರಸ್ನಂತೆ ಆದಾಗ್ಯೂ ಭೀಮನು ದೃಢವಾಗಿ ನಿಂತನು. ಕರ್ಣನ ಮೇಲೆ ಗುಂಡು ಹಾರಿಸುವಾಗ ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಸೂರ್ಯನ ಬೆಳಕನ್ನು ಕಪ್ಪಾಗಿಸುವಂತೆ ತೋರುವ ತೀವ್ರವಾದ ಬಾಣಗಳಿಂದ ಅವನ ಮೇಲೆ ಮಳೆ ಸುರಿಸಿದನು. ಅವುಗಳ ಬಿಲ್ಲುಗಳು ಪರಿಪೂರ್ಣ ಸಾಮರಸ್ಯದಿಂದ ಹಾಡಿದವು. ಅವುಗಳ ಬಾಣಗಳು ಗಾಳಿಯ ಮಧ್ಯದಲ್ಲಿ ಎರಡು ದೊಡ್ಡ ಬಿರುಗಾಳಿಗಳು ಮುಖಾಮುಖಿಯಾಗುವಂತೆ ಘರ್ಷಣೆ ಮಾಡಿದವು. ಯುದ್ಧವು ತೀವ್ರಗೊಂಡಿತು. ಪ್ರತಿ ಯೋಧನು ಶಕ್ತಿ ಮತ್ತು ಪರಾಕ್ರಮದ ಪ್ರದರ್ಶನದಲ್ಲಿ ಒಬ್ಬರನ್ನೊಬ್ಬರು ಮೀರಿಸಲು ಪ್ರಯತ್ನಿಸಿದನು. ಕರ್ಣನ ಬಿಲ್ಲನ್ನು ಅದರ ವೃತ್ತಕ್ಕೆ ಹಿಂತಿರುಗಿಸಲಾಯಿತು. ಅವನ ತೋಳಿನ ಸ್ನಾಯುಗಳು ಶಕ್ತಿಯಿಂದ ಅಲಿಯುತ್ತಿದ್ದವು. ಅವನು ಯುದ್ಧದೊಳಗೆ ಬಾಣದ ನಂತರ ಬಾಣವನ್ನು ಹೊಡೆದನು. ಭೀಮನ ಸ್ವಂತ ಬಿಲ್ಲು ಪ್ರತಿಕ್ರಿಯೆಯಾಗಿ ಹಾಡಿತು. ಅದರ ಚಿನ್ನದ ಅಲಂಕೃತ ಸಿಬ್ಬಂದಿ ಮಿಂಚಿನ ಬೋಲ್ಟ್ನಂತೆ ಮಿನುಗುತ್ತಿತ್ತು. ಅವರ ಬಾಣಗಳು ಗಾಳಿಯ ಮಧ್ಯದಲ್ಲಿ ಘರ್ಷಣೆ ನಡೆಸಿ ಆಕಾಶವನ್ನೇ ಬೆಳಗುವಂತೆ ತೋರುವ ಕಿಡಿಗಳನ್ನು ಹುಟ್ಟುಹಾಕಿದವು. ಅವರ ತೊಡೆಗಳಿಗೆ ಕಪಾಳಮೋಕ್ಷ ಮಾಡುವ ಅವರ ಅಂಗೈಗಳ ಸದ್ದು, ಅವರ ಬಿಲ್ಲುಪತಂತಿಗಳ ಸದ್ದು ಮತ್ತು ಅವರ ರಥದ ಚಕ್ರಗಳ ಸದ್ದುಗಳಿಂದ ಗಾಳಿಯು ತುಂಬಿತ್ತು. ಕರ್ಣ ಮತ್ತು ಭೀಮರು ಪರಸ್ಪರರ ಮೇಲೆ ಬೀರಿದ ಶಕ್ತಿ ಮತ್ತು ಕ್ರೋಧದ ಪ್ರದರ್ಶನದಿಂದ ದನ್ನೇಕೋರರು ಹೋರಾಡುವುದನ್ನು ನಿಲ್ಲಿಸಿದರು. ಆಶ್ಚರ್ಯಚಕಿತರಾದರು. ದಿವ್ಯ ಋಷಿಗಳು, ಸಿದ್ಧರು ಮತ್ತು ಗಾಂಧರ್ವರು ವಿಸ್ಮಯದಿಂದ ನೋಡುತ್ತಿದ್ದರು. ಇಬ್ಬರು ಯೋಧರನ್ನು ಅತ್ಯುತ್ತಮ ಅತ್ಯುತ್ತಮ ಎಂದು ಕೂಗುತ್ತಾ ಚಪ್ಪಾಳೆ ತಟ್ಟುತ್ತಿದ್ದರು. ವಿದ್ಯಾಧರರು ಅವರ ಮೇಲೆ ಹೂಗಳ ಸುರಿಯನ್ನು ಸುರಿಸಿದರು. ಅವರ ದಳಗಳು ಗಾಳಿಯಲ್ಲಿ ಸಣ್ಣ ನರ್ತಕಿಯಂತೆ ನೃತ್ಯ ಮಾಡುತ್ತಿದ್ದವು. ಆದರೂ ಈ ದೈವಿಕ ಅನುಗ್ರಹದ ಪ್ರದರ್ಶನದ ಹೊರತಾಗಿಯೂ ಕರ್ಣ ಮತ್ತು ಭೀಮರು ಹೊಡೆದಾಡುವುದನ್ನು ಮುಂದುವರೆಸಿದರು. ಅವರ ಕೋಪವು ನಿರಂತರವಾಗಿತ್ತು. ಕೊನೆಗೆ ಭೀಮರೇ, ಯುದ್ಧಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಸೂರ್ಯನ ಉದಯವಾಗುತ್ತಿದ್ದಂತೆ ಧೃತರಾಷ್ಟ್ರನ ಆತಂಕಗಳು ಅವನ ಹೃದಯದಲ್ಲಿ ಕೊರೆಯಲು ಪ್ರಾರಂಭಿಸಿದವು. ಹಿಂದಿನ ದಿನದ ಯುದ್ಧದ ಘಟನೆಗಳನ್ನು ವಿವರಿಸಲು ಅವನು ತನ್ನ ವಿಶ್ವಾಸಾರ್ಹ ಸಾರಥಿ ಮತ್ತು ನಿರೂಪಕನಾದ ಸಂಜಯನನ್ನು ಕರೆದನು. ಸಂಜಯನ ಕೀರ್ತಿ ಕ್ಷೀಣಿಸುತ್ತಿದೆ. ಆತಂಕದಿಂದ ಕೂಡಿದ್ದ ಅವರ ಧ್ವನಿಯಲ್ಲಿ ಧೃತರಾಷ್ಟ್ರ ಹೇಳಿದರು, ನನ್ನ ಅನೇಕ ಯೋಧರು ಕುಸಿದು ಬಿದ್ದಿದ್ದಾರೆ ಮತ್ತು ಸಮಯವೇ ನನ್ನ ವಿರುದ್ಧ ತಿರುಗಿದೆ ಎಂದು ನಾನು ಹೆದರುತ್ತೇನೆ. ಕೋಪದಿಂದ ಪ್ರಚೋದಿಸಲ್ಪಟ್ಟ ಧನಂಜಯನು ನಮ್ಮ ರಕ್ಷಣೆಯನ್ನು ಉಲ್ಲಂಘಿಸಿ ದುರ್ಜನ ದ್ರೋಣನ ಮಗ ಮತ್ತು ಕರ್ಣನಿಂದ ರಕ್ಷಿಸಲ್ಪಟ್ಟಿದ್ದಾನೆ. ಕೃಷ್ಣ ಮತ್ತು ಭೀಮನೊಂದಿಗೆ ಒಗ್ಗೂಡಿದ ಅವನ ಪರಾಕ್ರಮವು ಸಾಟಿಯಿಲ್ಲ. ಧೃತರಾಷ್ಟ್ರನ ಮಾತುಗಳು ಆಳವಾದ ಮುನ್ಸೂಚನೆಯಿಂದ ಕೂಡಿವೆ ಎಂದು ತಿಳಿದ ಸಂಜಯನು ಸಹಾನುಭೂತಿಯಿಂದ ತಲೆಯಾಡಿಸಿದನು. ಹೇಳಿ ಸಂಜಯ ಧೃತರಾಷ್ಟ್ರನು ಮುಂದುವರಿಸಿದ, ಯುದ್ಧವು ಹೇಗೆ ನಡೆಯಿತು? ಧನಂಜಯನು ನಮ್ಮ ಸಾಲುಗಳಿಗೆ ಪ್ರವೇಶಿಸಿದ ಬಗ್ಗೆ ನಾನು ಕೇಳಿದ್ದೇನೆ ಮತ್ತು ಒಳಹುಲ್ಲು ನುಂಗುವ ಉರಿಯುತ್ತಿರುವ ಬೆಂಕಿಯಂತೆ ನನ್ನ ಹೃದಯವು ದುಃಖದಿಂದ ಮುಳುಗಿದೆ. ಕರ್ಣನ ಬಾಣಗಳಿಂದ ಗಾಯಗೊಂಡಿದ್ದರೂ ಧೈರ್ಯದಿಂದ ಯುದ್ಧವನ್ನು ಪ್ರವೇಶಿಸಿದ ಭೀಮನ ಕಥೆಯನ್ನು ಸಂಜಯನು ವಿವರಿಸಲು ಪ್ರಾರಂಭಿಸಿದನು. ಅವನು ಮಾತನಾಡುವಾಗ ಆ ದೃಶ್ಯವು ವಿಶದವಾಗಿ ತೆರೆದುಕೊಂಡಿತು. ಭೀಮನ ಗರ್ಜನೆಗಳು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸುತ್ತಿದ್ದವು. ಅವನ ಅಸಾಧಾರಣ ಬಿಲ್ಲು ಗೋಧಿಯ ಮೂಲಕ ಕತ್ತೆಗೋಲಿನಂತೆ ನಮ್ಮ ಸಾಲುಗಳನ್ನು ಕತ್ತರಿಸುತ್ತಿತ್ತಿಗೋ. ಓ ರಾಜನೇ, ಸಂಜಯನ್ ಹೇಳಿದ, ಮನುಷ್ಯರಲ್ಲಿ ಅಗ್ರಗಣ್ಯನಾದ ಭೀಮನು ಬೆಳ್ಳಿಯಂತೆ ಬಿಳಿ ಬಣ್ಣದ ಕುದುರೆಗಳಿಂದ ಎಳೆಯಲ್ಪಟ್ಟ ತನ್ನ ಕಾರನ್ನು ಹಿಡಿದು ನಮ್ಮ ಸೇನೆಯ ಹೃದಯ ಭಾಗಕ್ಕೆ ಹೋದನು. ಬೇಸಿಗೆಯ ಕೊನೆಯಲ್ಲಿ ಮೋಡಗಳಂತೆ ಗರ್ಜಿಸುತ್ತಾ ಮತ್ತು ಶರತ್ಕಾಲದ ಸೂರ್ಯನಂತೆ ಹೊಳೆಯುತ್ತಾ ತನ್ನ ಬಲವಾದ ಬಿಲ್ಲಿನಿಂದ ನಮ್ಮ ಯೋಧರನ್ನು ಕೊಲ್ಲಲು ಪ್ರಾರಂಭಿಸಿದನು. ಸಂಜಯನು ಮಾತನಾಡುತ್ತಿರುವಾಗ ಭೀಮನು ಮುಂದೆ ಓಡುತ್ತಿರುವ ಚಿತ್ರಣ
ಅವನ ಬಿಲ್ಲು ಅದರ ಮಾರಣಾಂತಿಕ ಹಾಡನ್ನು ಹಾಡುತ್ತಿರುವುದು ಧೃತರಾಷ್ಟ್ರನ ಕಣ್ಣುಗಳ ಮುಂದೆ ಜೀವಂತವಾಗಿ ಕಾಣುತ್ತಿತ್ತು. ಉಶ್ಲಿ ನಾಯಕನಾದ ಸಾತ್ಯಕಿಯನ್ನು ಎದುರಿಸಲು ಧೈರ್ಯ ಮಾಡಿದ ಸಿಂಧು ದೇಶದ ಉಗ್ರ ಯೋಧನಾದ ಆಲಮೂಷನ ಕಥೆಯನ್ನು ಕೇಳಿದಾಗ ರಾಜನ ಚಿಂತೆಗಳು ಗಾಢವಾದವು. ಇಬ್ಬರು ಯೋಧರು ಯುದ್ಧದ ಪರಾಕ್ರಮದ ಅದ್ಭುತ ಪ್ರದರ್ಶನದಲ್ಲಿ ಘರ್ಷಣೆ ನಡೆಸಿದರು. ಅವರ ಬಿಲ್ಲುಗಳು ಹಾಡುತ್ತಿದ್ದವು ಮತ್ತು ಗಾಳಿಯಲ್ಲಿ ಹಾರುವ ಬಾಣಗಳು. ಅಲಮೂಷನು ಸತ್ಯಕಿಯನ್ನು 10 ಬಾಣಗಳಿಂದ ಹೇಗೆ ಚುಚ್ಚಿದನು ಎಂಬುದನ್ನು ಸಂಜೆ ವಿವರಿಸಿದ್ದನು. ಆದರೆ ಸಿನ್ನಿಯ ಮೊಮ್ಮಗ ತನ್ನನ್ನು ತಲುಪುವ ಮೊದಲೇ ತನ್ನ ಸ್ವಂತ ದಂಡಗಳಿಂದ ಅವುಗಳನ್ನು ಕತ್ತರಿಸಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಧೃತರಾಷ್ಟ್ರನ ಆತಂಕವು ಹೆಚ್ಚಾಯಿತು. ಅವರ ಯೋಧರು ಧನಂಜಯ ಮತ್ತು ಅವನ ಮಿತ್ರ ರಾಷ್ಟ್ರಗಳಿಗೆ ಸರಿಸಮಾನರಲ್ಲ ಎಂದು ಅವನಿಗೆ ತಿಳಿದಿತ್ತು. ಸತ್ಯಕಿ ಹೇಗೆ ಅಲಂಪುಷನ ಕುದುರೆಗಳನ್ನು 4 ವೇಗದ ಬಾಣಗಳಿಂದ ಕೊಂದು ನಂತರ ಅಗಲವಾದ ತಲೆಯ ಬಾಣದಿಂದ ರಾಜನ ತಲೆಯನ್ನು ಕತ್ತರಿಸಿದನು ಎಂಬುದನ್ನು ವಿವರಿಸುತ್ತಾ ಸಂಜಯನು ಕಥೆಯನ್ನು ವಿವರಿಸುವುದನ್ನು ಮುಂದುವರೆಸಿದನು. ಯುದ್ಧಕ್ಕೆ ಸವಾರಿ ಮಾಡುತ್ತಿದ್ದ ಆ ಪರಾಕ್ರಮಶಾಲಿ ಯೋಧನಾದ ಸಾತ್ಯಕಿಯ ಚಿತ್ರಣ, ಅವನ ಬಿಲ್ಲು ಅದರ ಮಾರಣಾಂತಿಕ ಹಾಡನ್ನು ಹಾಡುತ್ತಾ ಧೃತರಾಷ್ಟ್ರನ ಆಳ್ವಿಕೆಯಲ್ಲಿ ತನ್ನನ್ನು ತಾನು ಶೋಧಿಸಿದಂತೆ ತೋರುತ್ತಿತ್ತು. ಸಂಜಯನು ಭಯದಿಂದ ನೋಡುತ್ತಿರುವಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಿದ್ದನು. ಅವರ ಸ್ವರ್ಣಮಟ್ಟದ ತ್ರಿರಥರು ಸುರಸೇನರ ಪರಾಕ್ರಮಶಾಲಿ ಯೋಧನಾದ ಸತ್ಯಕಿಯನ್ನು ಸುತ್ತುವರಿದಿದ್ದರು. ಚಂಡಮಾರುತದಂತೆ ಅವನು ಕೌರವ ಸೈನ್ಯದ ಹೃದಯ ಭಾಗಕ್ಕೆ ನುಗ್ಗಿದನು. ಅವನ ಚಲನೆಗಳು ವೇಗವಾಗಿ ಮತ್ತು ಪಟ್ಟು ಬಿಡದೆ ಇದ್ದವು. ಸಂಚಯದಿದ್ದನು ವಿವರಿಸಿದಂತೆ ಸತ್ಯಕಿಯು ಯುದ್ಧಭೂಮಿಯಾದ್ಯಂತ ನೃತ್ಯ ಮಾಡುವಾಗ ಸಿಂಹದ ತಮಾಷೆಯ ನಡಿಗೆಯಂತೆ ಇದ್ದನು. ಶತ್ರುವಿನ ನಂತರ ಶತ್ರುವನ್ನು ಸುಲಭವಾಗಿ ಸೋಲಿಸಿದನು. ತ್ರಿಗರ್ತ ಯೋಧರು ಕೋಪದಲ್ಲಿ ಅವರ ಮುಖಗಳು ತಿರುಗಿದವು. ಅವನಿಗೆ ಸರಿಸಾಟಿಯಾರಿರಲಿಲ್ಲ. ಅವರು ಗಾಳಿಯ ಹೊಡೆತದಿಂದ ಬೀಸುವ ಎಲೆಗಳಂತೆ ಅವನ ಮುಂದೆ ಓಡಿ ಹೋದರು. ಆದರೆ ಸಾತ್ಯಕಿಯ ಪ್ರಯಾಣವು ಅಲ್ಲಿಗೆ ಕೊನೆಗೊಳ್ಳಲಿಲ್ಲ. ಆತ ತನ್ನ ರಕ್ಷಾಕವಚವು ಛಿದ್ರಗೊಂಡಿದ್ದರಿಂದ ಮತ್ತು ದಣಿದಿದ್ದರಿಂದ ಒತ್ತಿದ ಆತನ ಚೈತನ್ಯವು ಭಗ್ನವಾಗಲಿಲ್ಲ. ಆತ ಕಳಿಂಗಗಳ ಮೂಲಕ ಹೋರಾಡಿ ಅವರ ವಿಭಜನೆಯನ್ನು ಕೇವಲ ಅಡಚಣೆಯೆಂದು ಭಾವಿಸಿ ದಾಟಿದ ಮತ್ತು ಈಗ ಆತ ಪ್ರೀತಿಯ ಮಗ ಧನಂಜಯನ ಸನ್ನಿಧಿಯನ್ನು ಸಮೀಪಿಸಿದ. ಸತ್ಯಕಿ ಹತ್ತಿರವಾಗುತ್ತಿದ್ದಂತೆ ದೈವಿಕ ಕೃಷ್ಣನಾದ ಕೇಶವನು ತನ್ನ ಧ್ವನಿಯಲ್ಲಿ ಧೈರ್ಯಶಾಲಿ ಯೋಧನ ಬಗ್ಗೆ ಮೆಚ್ಚುಗೆಯನ್ನು ತುಂಬಿದನು. ಇಗೋ ಪಾರ್ಥ, ಅವನು ಉದ್ಗರಿಸಿದನು, ಯೂದನನು ನಿನ್ನನ್ನು ಹಿಂಬಾಲಿಸುತ್ತಾನೆ. ಅವನು ನಿನ್ನ ಶಿಷ್ಯರ ಮತ್ತು ಸ್ನೇಹಿತನಾಗಿದ್ದಾನೆ. ತನ್ನನ್ನು ವಿರೋಧಿಸಲು ಧೈರ್ಯ ಮಾಡಿದ ಎಲ್ಲರನ್ನೂ ಸೋಲಿಸಿದ ಮನುಷ್ಯರಲ್ಲಿ ಗೂಳಿ. ಆದರೆ ಧನಂಜಯನ ಅಭಿವ್ಯಕ್ತಿ ಸಂತೋಷಕರವಾಗಿರಲಿಲ್ಲ. ಅವನ ಹುಬ್ಬು ಆತಂಕದಿಂದ ಉಬ್ಬಿಕೊಂಡಿತ್ತು. ಅವನು ಕೇಶವನಿಗೆ ಶಾಂತವಾದ ಧ್ವನಿಯಲ್ಲಿ ಹೇಳಿದನು, ಈ ಸಾತ್ಯಕಿ ರಾಜನನ್ನು ರಕ್ಷಿಸಬೇಕಾಗಿತ್ತು. ಅವನ ಧ್ವನಿಯು ಅನುಮಾನದಿಂದ ಭಾರವಾಗಿತ್ತು. ಅವನು ಏಕೆ ಯುಧಿಷ್ಠಿರನನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸಿದನು? ರಾಜನು ಈಗ ದ್ರೋಣನ ಕರುಣೆಗೆ ಒಳಗಾಗಿದ್ದಾನೆ. ಧನಂಜಯನ ಮಾತುಗಳು ನದಿಯಂತೆ ಸುರಿಯತೊಡಗಿದಾಗ ಕೇಶವನು ಗಮನವಿಟ್ಟು ಆಲಿಸಿದನು. ಅವನು ಜಯದ್ರಥನ ಬಗ್ಗೆ ಮಾತನಾಡುತ್ತಿದ್ದನು. ಇನ್ನೂ ಕುಬ್ಜನಾಗಿದ್ದನು ಮತ್ತು ಯುದ್ಧದಲ್ಲಿ ಸತ್ಯಕಿಯನ್ನು ಸಮೀಪಿಸುತ್ತಿದ್ದ ಭೂರಿಶ್ರವರ ಬಗ್ಗೆ ಮಾತನಾಡುತ್ತಿದ್ದನು ಮತ್ತು ಸ್ವತಃ ಸತ್ಯಕಿಯ ಬಗ್ಗೆ ಏನು ಆತಂಕದಿಂದ ಕೂಡಿದ ಅವನ ಧ್ವನಿಯು ಕೇಳಿತು. ಅವನು ದಣಿದಿದ್ದಾನೆ. ಅವನ ಶಸ್ತ್ರಾಸ್ತ್ರಗಳು ದಣಿದಿರೆ ಮತ್ತು ಅವನ ಕುದುರೆಗಳು ದಣಿದಿವೆ. ಸೂರ್ಯನು ದಿಗಂತದಲ್ಲಿ ತೂಗಾಡುತ್ತಿದ್ದನು. ಯುದ್ಧಭೂಮಿಯಾದ್ಯಂತ ದೀರ್ಘವಾದ ನೆರಳುಗಳನ್ನು ಬೀಸಿದನು. ಧನಂಜಯನು ತನ್ನ ಸ್ನೇಹಿತ ಮತ್ತು ಯೋಧನ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದಾಗ ಅವನ ಮಾತುಗಳು ಅನಿಶ್ಚಿತತೆಯಿಂದ ತುಂಬಿದವು. ಸತ್ಯಕಿ ಭೂರಿಶ್ರವರ ವಿರುದ್ಧ ವಿಜಯಶಾಲಿಯಾಗುತ್ತಾನೆಯೇ ಅಥವಾ
ಅವನು ನುರಿತ ಕುರುಕ್ಷೇತ್ರ ಯೋಧನಿಗೆ ಬಲಿಯಾಗುತ್ತಾನೆಯೇ ಸಮಯ ಮಾತ್ರ ಹೇಳುತ್ತದೆ. ಕುರು ವಂಶದ ಯೋಧನಾದ ಭೂರಿಶ್ರವಣನು ಸಿನಿಯ ಮೊಮ್ಮಗನಾದ ಸತ್ಯಕಿಯನ್ನು ನೋಡುತ್ತಿರುವಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಳುತ್ತಾನೆ. ಅವನ ಕಣ್ಣುಗಳು ಕೋಪ ಮತ್ತು ಹೆಮ್ಮೆಯಿಂದ ಹೊಳೆಯುತ್ತವೆ. ತನ್ನ ಹತ್ತಿರ ಬರುವ ಅಜೇಯ ಹೋರಾಟಗಾರನನ್ನು ಅವನು ನೋಡುತ್ತಾನೆ. ಅದೃಷ್ಟವಶಾತ್ತಿಂದು ನನ್ನ ದೃಷ್ಟಿಯಲ್ಲಿ ಬಂದವರು ನೀನೇ ಎಂದು ಭೂರಿಶ್ರವಣನು ಘೋಷಿಸಿದನು. ಅವನ ಧ್ವನಿಯು ಗುಡುಗಿನಂತೆ, ಇಂದು ಈ ಯುದ್ಧದಲ್ಲಿ ನಾನು ದೀರ್ಘಕಾಲದ ಬಯಕೆಯನ್ನು ಪೂರೈಸುತ್ತೇನೆ. ನೀನು ಯುದ್ಧದಿಂದ ಓಡಿಹೋಗದಿದ್ದರೆ ನಿನ್ನ ಪ್ರಾಣದೊಂದಿಗೆ ನನ್ನಿಂದ ತಪ್ಪಿಸಿಕೊಳ್ಳುವುದಿಲ್ಲವಿದನ ಎಂದು ಕರೆಯಲ್ಪಡುವ ಸಾತ್ಯಕಿ ಭೂರಿಶ್ರವನ ಮಾತುಗಳನ್ನು ನೋಡಿ ನಕ್ಕನು. ಅವನ ಕಣ್ಣುಗಳು ವಿನೋದದಿಂದ ಹೊಳೆಯುತ್ತಿದ್ದವು. ನಾನು ಯುದ್ಧದಲ್ಲಿ ಭಯದಿಂದ ಎಂದಿಗೂ ಪ್ರೇರೇಪಿಸಲ್ಪಟ್ಟಿಲ್ಲ. ನಿಮ್ಮ ಮಾತುಗಳಿಂದ ಮಾತ್ರ ನೀವು ನನ್ನನ್ನು ಹೆದರಿಸುವುದಿಲ್ಲ ಎಂದು ಉತ್ತರಿಸಿದನು. ಅವನು ಎತ್ತರವಾಗಿ ನಿಂತನು. ಅವನ ವಿಶಾಲವಾದ ಎದೆ ಮತ್ತು ಉದ್ದವಾದ ತೋಳುಗಳು ಅವನ ಶಕ್ತಿಗೆ ಸಾಕ್ಷಿಯಾಗಿದೆ. ಯುದ್ಧದಲ್ಲಿ ನನ್ನನ್ನು ನಿರಾಯುಧಗೊಳಿಸಬಲ್ಲವನು ನನ್ನನ್ನು ಕೊಲ್ಲುತ್ತಾನೆ. ಸೋಮಾರಿಯಾದ ಹೆಮ್ಮೆ ಪಡುವುದರಿಂದ ಏನು ಪ್ರಯೋಜನ? ನೀವು ಏನು ಹೇಳುತ್ತೀರೋ ಅದನ್ನು ಸಾಧಿಸಿ, ಏಕೆಂದರೆ ನಿಮ್ಮ ಮಾತುಗಳು ಶರಕಾಲದ ಮೋಡಗಳಂತೆ ನಿಷ್ಫಲವಾಗಿದೆ. ಇಬ್ಬರೂ ಯೋಧರು ತಮ್ಮ ಪರಾಕ್ರಮವನ್ನು ಸಾಬೀತುಪಡಿಸಲು ಉತ್ಸುಕರಾಗಿ ಒಬ್ಬರಿಗೊಬ್ಬರು ತೀವ್ರವಾಗಿ ಕೂಗಿದರು. ಅವರು ಪರಸ್ಪರ ಬಾಣಗಳ ಧಾರೆಯನ್ನು ಹಾರಿಸಿದಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಗಾಳಿಯು ದಂಡಗಳು ಮತ್ತು ಬಾಣಗಳ ಶಬ್ದಗಳಿಂದ ತುಂಬಿತ್ತು. 2 ಹುಲಿಗಳು ತಮ್ಮ ಉಗುರುಗಳಿಂದ ಹೋರಾಡುತ್ತಿದ್ದವು, ಅಥವಾ 2 ಆನೆಗಳು ತಮ್ಮ ದಂತಗಳಿಂದ ಹೋರಾಡುತ್ತಿದ್ದವು. ಅವರು ಪರಸ್ಪರರ ಕಾಲುಗಳನ್ನು ಕೆಡವಿ ಮತ್ತು ಅವರ ಗಾಯಗಳಿಂದ ರಕ್ತ ಹರಿಯುತ್ತಿತ್ತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಇಬ್ಬರು ಯೋಧರು ಕುಸ್ತಿಯ ಆಟದಲ್ಲಿ ತೊಡಗಿದ್ದವು. ಅವರ ತೋಳುಗಳು ತೀವ್ರವಾದ ಹೋರಾಟದಲ್ಲಿ ಬಂಧಿಸಲ್ಪಟ್ಟವು. ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಕೌಶಲ್ಯವು ಸ್ಪಷ್ಟವಾಗಿತ್ತು. ಅವರ ಚಲನೆಗಳು ವೇಗವಾಗಿ ಮತ್ತು ಚುರುಕಾಗಿದ್ದವು. ಘರ್ಷಣೆಯ ರಕ್ಷಾಕವಚ ಮತ್ತು ಕೊಳಗಿಸುವ ಪ್ರಯತ್ನಗಳ ಶಬ್ದಗಳು ಗಾಳಿಯನ್ನು ತುಂಬಿದವು. ಗುಡುಗು ಪರ್ವತದ ಎದೆಯ ಮೇಲೆ ಅಪ್ಪಳಿಸಿದಂತೆ ಇಬ್ಬರು ಪ್ರಸಿದ್ಧ ಯೋಧರ ಘರ್ಷಣೆಗಳನ್ನು ಧಾರ್ತಾರಾಷ್ಟ್ರರು ಸಂತೋಷದಿಂದ ವೀಕ್ಷಿಸಿದರು. ಭೂರಿಶ್ರವರು ಮತ್ತು ಸತ್ಯಕಿ ಪ್ರದರ್ಶಿಸಿದ ಪರಾಕ್ರಮದಿಂದ ಅವರ ಹೃದಯಗಳು ಹೆಮ್ಮೆಯಿಂದ ತುಂಬಿದವು. ಅವರು ಆನೆ ಹಿಂದಿನ ಇಬ್ಬರು ನಾಯಕರಂತೆ ಹೋರಾಡಿದರು. ಪ್ರತಿಯೊಬ್ಬರೂ ವಿಜಯಶಾಲಿಯಾಗಲು ನಿರ್ಧರಿಸಿದರು. ಅವರ ಶಸ್ತ್ರಾಸ್ತ್ರಗಳು ಖಾಲಿಯಾದಾಗ ದೈವಿಕ ಯೋಧನಾದ ವಾಸುದೇವನು ಅರ್ಜುನನ ಬಳಿಗೆ ಬಂದು, ಈಗೋ ಎಲ್ಲ ಬಿಲ್ಲುಗಾರರಲ್ಲಿ ಆ ಅಗ್ರಗಣ್ಯನಾದ ಸಾತ್ಯಕಿ ಯುದ್ಧದಲ್ಲಿ ತೊಡಗಿಕೊಂಡಿದ್ದಾನೆ. ಅವನ ರಥವು ಕಳೆದು ಹೋಗಿದೆ. ಓ ಪಾಂಡುವಿನ ಮಗನೇ, ನಿನ್ನ ಮಾರ್ಗವನ್ನು ಅನುಸರಿಸುತ್ತಾ ಅವನು ಭರತ ಸೈನ್ಯವನ್ನು ಪ್ರವೇಶಿಸಿದ್ದಾನೆ ಎಂದು ಹೇಳಿದನು. ಭೂರಿಶ್ರವರ ಮತ್ತು ಸಾತ್ಯಕಿಯ ನಡುವಿನ ಯುದ್ಧವು ಒಂದು ಅದ್ಭುತ ದೃಶ್ಯವಾಗಿತ್ತು. ಇಬ್ಬರು ಮಹಾಶಕ್ತಿಯುಳ್ಳ ಯೋಧರು. ಇಬ್ಬರೂ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಲು ದೃಢನಿಶ್ಚಯವನ್ನು ಹೊಂದಿದ್ದರು. ಅವರ ಚಲನೆಗಳು ವೇಗವಾಗಿ ಮತ್ತು ಚುರುಕಾಗಿದ್ದವು. 2 ಗೂಳಿಗಳಂತೆ ತಮ್ಮ ಕೊಂಬುಗಳನ್ನು ಯುದ್ಧದಲ್ಲಿ ಬಂಧಿಸಿದ್ದವು. ಅವರು ತಮ್ಮ ತೋಳುಗಳಿಂದ ಒಬ್ಬರಿಗೊಬ್ಬರು ಬಂಧಿಸಿದರು. ಪರಸ್ಪರ ತಲೆಗೆ ಹೊಡೆದರು. ತಮ್ಮ ಕಾಲುಗಳನ್ನು ಹೆಣೆದರು. ತಮ್ಮ ತೋಳುಗಳನ್ನು ಹೊಡೆದರು. ತಮ್ಮ ಉಗುರುಗಳಿಂದ ಒಬ್ಬರಿಗೊಬ್ಬರು ಚುಚ್ಚಿಕೊಂಡರು. ಒಬ್ಬರಿಗೊಬ್ಬರು ಬಿಗಿಯಾಗಿ ಹಿಡಿದುಕೊಂಡರು. ತಮ್ಮ ಕಾಲುಗಳನ್ನು ಒಬ್ಬರ ಸೊಂಟದ ಸುತ್ತಲೂ ಜೋಡಿಸಿದರು. ನೆಲದ ಮೇಲೆ ಸುತ್ತಿಕೊಂಡರು. ಮುಂದಕ್ಕೆ ಸಾಗಿದರು. ಹಿಂದೆ ಸರಿದರು ಮತ್ತು ಅರಿದರು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯ ಮೇಲೆ ಚಿನ್ನದ ಹೊಳಪನ್ನು ಬೀಸಿದ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಯುದ್ಧವು ಉಲ್ಬಣಗೊಂಡಿತು. ಅದರ ಕೋಪವು ನಿರಂತರವಾಗಿತ್ತು.
ಈ ಅವ್ಯವಸ್ಥೆಯ ನಡುವೆ ಸತ್ಯದ ಕ್ಷಣವು ಹೊರಹೊಮ್ಮಿತು. ಅರ್ಜುನನ ಕಾಳದ ಕತ್ತಿಯಿಂದ ತನ್ನ ದೇಹದಿಂದ ಬೇರ್ಪಟ್ಟ ಭೂರಿಶ್ರವನ ತೋಳು ನೆಲಕ್ಕೆ ಬಿದ್ದಿರುವುದನ್ನು ಸಂಜಯನು ದುಃಖದಿಂದ ನೋಡಿದನು. ಆಘಾತ ಮತ್ತು ನೋವಿನಿಂದ ಕುರು ಯೋಧನ ಕಣ್ಣುಗಳು ಅಗಲವಾದವು. ಅವನ ನೋಟವು ಹರಿದು ಹೋದ ಅಂಗದ ಮೇಲೆ ನಿಂತಿತ್ತು. ಒಂದು ಕಾಲದಲ್ಲಿ ಹೆಮ್ಮೆ ಮತ್ತು ಬಲಶಾಲಿಯಾಗಿದ್ದ ಅವನ ರಕ್ಷಾ ಕವಚವು ಈಗ ನಿಸ್ತೇಜ ಮತ್ತು ನಿಶ್ಚಲವಾಗಿತ್ತು. ಪುರುಷವರ ಧ್ವನಿಯು ಯುದ್ಧದ ಗದ್ದಲದ ಮೇಲೆ ಕೂಗಿತು. ಆರೋಪ ಮತ್ತು ಕೋಪದ ಕೂಗುವ ಕುಂತಿಯ ಮಗನೇ, ನೀನು ಒಂದು ಕ್ರೂರ ಕೃತ್ಯವನ್ನು ಮಾಡಿದ್ದೀಯಾ? ಅವನು ಅರ್ಜುನನ ಮೇಲೆ ಕೂಗಿದನು. ನನ್ನೊಂದಿಗೆ ಯುದ್ಧದಲ್ಲಿ ತೊಡಗದೆ ನೀನು ನನ್ನ ತೋಳನ್ನು ಕತ್ತರಿಸಿದ್ದೀಯಾ? ಅಂತಹ ಕಾರ್ಯಗಳಿಗೆ ನಿನಗೆ ಯಾವ ಹಕ್ಕಿದೆ? ನಿನಗೆ ಇಂದ್ರನೋ ಅಥವಾ ಸ್ವತಃ ರುದ್ರನೋ ಕಲಿಸಿದನೇ? ಅರ್ಜುನನು ದೃಢವಾಗಿ ನಿಂತನು. ಅವನ ಕಣ್ಣುಗಳು ಬಿದ್ದ ಯೋಧನ ಮೇಲೆ ಮುಚ್ಚಿಕೊಂಡವು. ಅವನಿಗೆ ಯುದ್ಧದ ನಿಯಮಗಳು ತಿಳಿದಿದ್ದವು ಮತ್ತು ಅವನು ಅವುಗಳ ಪ್ರಕಾರವೇ ವರ್ತಿಸಿದನು. ಆದರೆ ಭೂರಿಶ್ರವರು ವಿಚಲಿತರಾಗುವುದಿಲ್ಲ. ನೀನು ಕ್ಷತ್ರಿಯ, ಅವನು ಉಗುಳಿದನು. ನಿಶಸ್ತ್ರ ವೈರಿಯನ್ನು ಹೊಡೆದುರುಳಿಸುವುದಕ್ಕಿಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಅರ್ಜುನನ ತಾಳ್ಮೆ ಕಡಿಮೆಯಾಗುತ್ತಿರುವುದನ್ನು ಸಂಜೆ ನೋಡಿದನು. ಯುವ ಯೋಧನ ಮಾತುಗಳು ತೀಕ್ಷ್ಣವಾದವು. ಅವನ ಧ್ವನಿಯು ಹೆಚ್ಚು ರಕ್ಷಣಾತ್ಮಕವಾಯಿತು. ನಾನು ಸತ್ಯಕಿಯನ್ನು, ನನ್ನ ಸ್ನೇಹಿತ ಮತ್ತು ಶಿಕ್ಷಕನನ್ನು ನಿಮ್ಮ ಮಾರಣಾಂತಿಕ ಹೊಡೆತದಿಂದ ರಕ್ಷಿಸಿದೆ. ನಾನು ಮಧ್ಯ ಪ್ರವೇಶಿಸದಿದ್ದರೆ ನೀವು ಎರಡನೇ ಆಲೋಚನೆಯಿಲ್ಲದೆ ಅವನನ್ನು ಕೊಲ್ಲುತ್ತಿದ್ದಿರಿ ಮತ್ತು ಈಗ ನೀವು ಅವನ ಜೀವವನ್ನು ಉಳಿಸಿದ್ದಕ್ಕಾಗಿ ನನ್ನನ್ನು ಗದರಿಸುತ್ತೀರಾ? ಭೂರಿಶ್ರವರ ಕೋಪವು ಅವರು ವಿಶ್ಲಿಗಳು ಮತ್ತು ಅಂಧಕರ ಬಗ್ಗೆ ಮಾತನಾಡುವಾಗ ತೀವ್ರಗೊಂಡಿತು. ಅವರ ನಡವಳಿಕೆಯು ಎಲ್ಲೆಡೆ ಕ್ಷತ್ರಿಯರ ಗೌರವದ ಮೇಲೆ ಒಂದು ಕಳಂಕವಾಗಿದೆ. ಅರ್ಜುನನ ಪ್ರತಿಕ್ರಿಯೆಯು ದುಃಖ ಮತ್ತು ವಿಷಾದದಿಂದ ಕೂಡಿತ್ತು. ನೀವು ನಿಮ್ಮ ಸ್ವಂತ ತಪ್ಪುಗಳಿಗೆ ಕುರುಡರಾಗಿದ್ದೀರಿ. ಭೂರಿಶ್ರವರು, ನೀವು ಇತರರ ಕ್ರಿಯೆಗಳನ್ನು ಮಾತ್ರ ನೋಡುತ್ತೀರಿ. ಇಬ್ಬರು ಯೋಧರು ಅಲ್ಲಿ ನಿಂತು ಮೌನವಾದ ಸವಾಲನ್ನು ಎದುರಿಸಿದರು. ಭೂರಿಶ್ರವರ ಕೋಪವು ಆಳವಾದ ದುಃಖಕ್ಕೆ ದಾರಿ ಮಾಡಿಕೊಡುತ್ತಿರುವುದನ್ನು ಸಂಜಯ್ ನೋಡಿದನು. ಯೋಧನ ಕಣ್ಣುಗಳು ಕೆಳಗಿಳಿದ್ದವು. ಅವನ ನೋಟವು ನೆಲದ ಮೇಲೆ ನಿಂತಿತ್ತು. ತನ್ನ ಸಮಯವು ಸಮೀಪಿಸುತ್ತಿದೆ ಎಂದು ಅವನಿಗೆ ತಿಳಿದಿತ್ತು. ಗೌರವಕ್ಕಾಗಿ ಅಂತಿಮ ಹತಾಶ ಪ್ರಯತ್ನದಲ್ಲಿ ಭೂರಿಶ್ರವರು ತಮ್ಮ ಎಡಗೈಯಿಂದ ಬಾಣಗಳ ಹಾಸಿಗೆಯನ್ನು ಹರಡಿ ದೇವತೆಗಳ ಆರೈಕೆಗೆ ತಮ್ಮನ್ನು ಅರ್ಪಿಸಿಕೊಂಡರು. ಚಂದ್ರನ ಮೇಲೆ ಅವರ ಹೃದಯ ಮುಳುಗಿ ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿ ಉಪನಿಷತ್ತುಗಳ ಮಂತ್ರಗಳನ್ನು ಪಠಿಸಲು ಪ್ರಾರಂಭಿಸಿದರು. ಅವನ ಸುತ್ತಲೂ ಯುದ್ಧವು ಉಲ್ಬಣಗೊಂಡಿತು. ಆದರೆ ಭೂರಿಶ್ರವರು ತನ್ನದೇ ಆದ ಜಗತ್ತಿನಲ್ಲಿ ಕಳೆದು ಹೋದರು. ತನ್ನ ಒಡನಾಡಿಗಳ ಹೊಗಳಿಕೆಯಿಂದ ಅವನಿಗೆ ಯಾವುದೇ ಸಂತೋಷವಾಗಲಿಲ್ಲ. ಕಡಿಮೆಯಾದ ಜೀವನದ ಬಗ್ಗೆ ಮಾತ್ರ ದುಃಖವಾಯಿತು. ಅರ್ಜುನನ ಮಾತುಗಳು ಇನ್ನೂ ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಿನ್ನ ಪ್ರತಿಜ್ಞೆಯನ್ನು ನೆನಪಿಸಿಕೊಳ್ಳುತ್ತಾ ನನ್ನನ್ನು ಖಂಡಿಸುವುದು ನಿನಗೆ ಯೋಗ್ಯವಲ್ಲ. ಭೂರಿಶ್ರವರ ಮೌನವು ಅವರ ತೂಕಕ್ಕೆ ಸಾಕ್ಷಿಯಾಗಿತ್ತು. ಕೌರವರ ಸೈನ್ಯದ ವಿಶಾಲ ವಿಸ್ತಾರದ ಮೇಲೆ ಸೂರ್ಯ ಮುಳುಗುತ್ತಿದ್ದಾಗ ಕುರುಡ ರಾಜನಾದ ಧೃತರಾಷ್ಟ್ರನು ತನ್ನ ಸಿಂಹಾಸನದ ಮೇಲೆ ಕುಳಿತು ಆ ದಿನದ ಘಟನೆಗಳ ಬಗ್ಗೆ ಯೋಚಿಸುತ್ತಿದ್ದನು. ಅವನ ಸಲಹೆಗಾರನಾದ ಸಂಜಯನು ಅವನ ಮುಂದೆ ನಿಂತನು. ಅವನ ಮುಖದ ಮೇಲೆ ಕಾಳಜಿಯ ನೋಟವನ್ನು ಕೆತ್ತಿದನು. ಮಹಾರಾಜರೇ, ಸಂಜಯನ್ ಪ್ರಾರಂಭಿಸಿದ ವಿಷ್ಣು ವಂಶದ ಅಶೇಯ ನಾಯಕನಾದ ಸಾತ್ಯಕಿಯನ್ನು ಕುರುವಂಶದ ಯೋಧನಾದ ಭೂರಿಶ್ರವರು ಹೇಗೆ ಸೋಲಿಸಿದರು ಎಂದು ನೀವು ಕೇಳಿದ್ದೀರಿ. ಇದು ಹೇಗೆ ಸಂಭವಿಸಿತು ಎಂಬುದರ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ. ಸಂಜಯನ ಮಾತುಗಳು ಧೃತರಾಷ್ಟ್ರನನ್ನು ಹಿಂದಿನ ಕಾಲಕ್ಕೆ, ಬಹಳ ಹಿಂದಿನ ಯುಗಕ್ಕೆ ಕೊಂಡೊಯ್ದವು. ಆತನು ಸೋಮಗೆಂಬ ಮಗನನ್ನು ಹೊಂದಿದ್ದ ಒಬ್ಬ ಮಹಾನ್ ಋಷಿಯಾದ ಅತ್ರಿಯ ಬಗ್ಗೆ ಹೇಳಿದ್ದನು. ಸೋಮನ ಸ್ವಂತ ಮಗನು ಉದನಾಗಿದ್ದನು ಮತ್ತು ಉದನ ಮಗನು ತನ್ನ ವೈಭವಕ್ಕೆ ಹೆಸರುವಾಸಿಯಾದ ರಾಜನಾದ ಪುರೂರವನಾಗಿದ್ದನು. ಪುರೂರವನ ಮಗನಾದ ಆಯುಷ್ ತನ್ನದೇ ಆದ ಬಲವಾದ ಆಡಳಿತಗಾರನಾಗಿದ್ದನು. ಆಯುಷ್ಗೆ ನಹುಷ ಎಂಬ ಮಗನಿದ್ದನು. ಅವನು ಬುದ್ಧಿವಂತಿಕೆ ಮತ್ತು ಶಕ್ತಿಯಲ್ಲಿ ದೇವರುಗಳಿಗೆ ಸಮಾನನೆಂದು ಹೇಳಲಾಗುತ್ತಿತ್ತು. ನಹುಷನ ಮಗನು ಯಯಾತಿಯಾಗಿದ್ದನು. ಸಾಟಿಯಿಲ್ಲದ ಸದ್ಗುಣವನ್ನು ಹೊಂದಿದ ರಾಜ ಋಷಿ
ಯಯಾತಿಯ ಹಿರಿಯ ಮಗನು ಯಾದುವಾಗಿದ್ದನು. ಅವನಿಂದ ವೀರರ ದೊಡ್ಡ ವಂಶಾವಳಿಯು ಹುಟ್ಟಿಕೊಂಡಿತು. ಅವರಲ್ಲಿ ದೇವಮಿದರೆಂಬ ಯೋಧನಿದ್ದನು. ಆತನ ಹೆಸರು 3 ಲೋಕಗಳಲ್ಲಿ ಪ್ರತಿಧ್ವನಿಸಿತು. ಆತನ ಮಗ ಸೂರನು ಯುದ್ಧದಲ್ಲಿ ತನ್ನ ಶೌರ್ಯ ಮತ್ತು ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದನು. ಮತ್ತು ಧನುವಿದ್ಯ ಅಥವಾ ಯುದ್ಧದಲ್ಲಿ ಸಾಟಿಯಿಲ್ಲದ ಎಲ್ಲಾ ಪುರುಷರಿಗಿಂತ ಶ್ರೇಷ್ಠನಾದ ವಾಸುದೇವನು ಸೂರನಾಗಿದ್ದನು. ವಾಸುದೇವನ ಪೂರ್ವಜರು ರಾಜರಾಗಿದ್ದರು. ಅವರ ಖ್ಯಾತಿಯು ದೂರದವರೆಗೆ ಹರಡಿತ್ತು. ಸಂಜಯನು ಮುಂದುವರಿಸಿದನು. ಆ ದಿನಗಳಲ್ಲಿ ಒಂದು ದೊಡ್ಡ ಸ್ವಯಂವರವು ನಡೆಯಿತು. ಅಲ್ಲಿ ರಾಜ ದೇವಕನ ಮಗಳಾದ ಸುಂದರ ದೇವಕಿ ಒಟ್ಟುಗೂಡಿದ ಕ್ಷತ್ರಿಯರಲ್ಲಿ ತನ್ನ ಗಂಡನನ್ನು ಆಯ್ಕೆ ಮಾಡಬೇಕಾಗಿತ್ತು. ಎಲ್ಲರ ಕಣ್ಣುಗಳು ವಾಸುದೇವನ ಕುಟುಂಬದ ಮೇಲೆ ಇದ್ದವು, ಏಕೆಂದರೆ ಅವನು ಆಯ್ಕೆಯಾಗುತ್ತಾನೆ ಎಂದು ಹೇಳಲಾಗುತ್ತಿತ್ತು. ಸಂಜೆ ಮಾತನಾಡುತ್ತಿದ್ದಂತೆ ಆ ದೃಶ್ಯವು ಧೃತರಾಷ್ಟ್ರನ ಮನಸ್ಸಿನ ಕಣ್ಣಿನ ಮುಂದೆ ತೆರೆದುಕೊಂಡಿತು. ಒಬ್ಬ ಪ್ರಬಲ ಯೋಧ ಮತ್ತು ವಾಸುದೇವನ ಪೂರ್ವಜರಾದ ಸಿನಿ ಈ ಪ್ರಕ್ರಿಯೆಯಲ್ಲಿ ಇತರ ಎಲ್ಲ ದಾಳಿಕೋರರನ್ನು ಸೋಲಿಸುವ ಮೂಲಕ ದೇವಕಿಯ ಕೈಯನ್ನು ಗೆದ್ದುಕೊಂಡಿದ್ದಳು. ಆದರೆ ಈ ಫಲಿತಾಂಶದಿಂದ ಎಲ್ಲರೂ ಸಂತೋಷವಾಗಿರಲಿಲ್ಲ. ಮತ್ತೊಂದು ಕುಲದ ಪ್ರಬಲ ರಾಜನಾದ ಸೋಮದತ್ತನಿಗೆ ತನ್ನ ಎದುರಾಳಿ ಸಿನಿ ವಿಜಯವನ್ನು ನೋಡಲು ಸಾಧ್ಯವಾಗಲಿಲ್ಲ. ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯಿತು. ಅವರ ಶಕ್ತಿ ಮತ್ತು ಕೌಶಲ್ಯವು ಅವರ ಹೆಮ್ಮೆಗೆ ಮಾತ್ರ ಹೊಂದಿಕೆಯಾಯಿತು. ಅರ್ಧ ದಿನದವರೆಗೆ ಸಾವಿರಾರು ರಾಜರು ಭಯಭೀತ ಆಗಿ ನೋಡುತ್ತಾ ಯುದ್ಧವು ತೀವ್ರಗೊಂಡಿತು. ಕೊನೆಯಲ್ಲಿ ಸಿನಿಯ ಶ್ರೇಷ್ಠ ಶಕ್ತಿಯ ಮುಂದೆ ಸೋಮದತ್ತನು ಬಿದ್ದನು. ಸೋತು ಕರುಣೆಗಾಗಿ ಬೇಡಿಕೊಂಡರು ಮತ್ತು ಸಿನಿ ತನ್ನ ಪ್ರಾಣವನ್ನು ಉಳಿಸಿಕೊಂಡನು. ಬದುಕಿಗಾದಾಗ್ಯೂ ಸೋಮದತ್ತನ ಕೋಪ ಮತ್ತು ಅಹಂಕಾರವು ಸುಲಭವಾಗಿ ಶಮನವಾಗಲಿಲ್ಲ. ಅವನು ಮಹಾದೇವನನ್ನು ಆರಾಧಿಸಲು ಪ್ರಾರಂಭಿಸಿದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗುತ್ತಿದ್ದಂತೆ ಧೃತರಾಷ್ಟ್ರನ ಕುತೂಹಲವು ಅವನ ಮೇಲೆ ಹೆಚ್ಚಾಯಿತು. ಭೂಶ್ರವರ ಪತನದ ನಂತರ ಅವನು ಸಂಜಯನನ್ನು ಕೇಳಿದ, ಹೇ ಸಂಜಯ, ಯುದ್ಧವು ಹೇಗೆ ಮುಂದುವರಿಯಿತು ಎಂದು ನನಗೆ ತಿಳಿಸಿ. ಪರಾಕ್ರಮಶಾಲಿ ಯೋಧ ಭೂಶ್ರವರ ಹತ್ಯೆಯ ನಂತರ ಸಂಭವಿಸಿದ ಘಟನೆಗಳನ್ನು ಸಂಜಯ್ ವಿವರಿಸಲು ಪ್ರಾರಂಭಿಸಿದನು. ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ಪೂರೈಸಲು ಮತ್ತು ಸೂರ್ಯಾಸ್ತದ ಮೊದಲು ಜಯದ್ರಥನನ್ನು ಕೊಲ್ಲಲು ನಿರ್ಧರಿಸಿದನು. ಕೃಷ್ಣನನ್ನು ಅವರ ಕುದುರೆಗಳನ್ನು ಹೆಚ್ಚಿನ ವೇಗದಲ್ಲಿ ಮುನ್ನಡೆಸಲು ಪ್ರೇರೇಪಿಸಿದನು. ನಾವು ಸೂರ್ಯಾಸ್ತದ ಮೊದಲು ಜಯದ್ರಥನನ್ನು ತಲುಪಬೇಕು ಎಂದು ಅರ್ಜುನನು ದೃಢನಿಶ್ಚಯದಿಂದ ಕೂಗಿದನು. ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಕೃಷ್ಣನು ಕುದುರೆಯ ದಂತಕಥೆಗಳೊಂದಿಗೆ ಪರಿಚಿತನಾಗಿದ್ದರು. ಕುದುರೆಗಳನ್ನು ಒತ್ತಾಯಿಸಿದನು ಮತ್ತು ಅವರು ಜಯದ್ರಥನ ರಥದ ಕಡೆಗೆ ಓಡಿದರು. ಆದರೆ ಅವರು ಸಮೀಪಿಸುತ್ತಿದ್ದಂತೆ ದುರ್ಯೋಧನ, ಕರ್ಣರು, ಶಸೇನ ಮತ್ತು ಸ್ವತಃ ಸಿಂಧುಗಳ ದೊರೆಗಳ ನೇತೃತ್ವದಲ್ಲಿ ಕುಯೋಧರ ದೊಡ್ಡ ಸೈನ್ಯವು ಅರ್ಜುನನನ್ನು ತಡೆಯಲು ಧಾವಿಸಿತು. ಕರ್ಣನು ತನ್ನ ಮಗ ಸುಯೋಧನನನ್ನು ಉದ್ದೇಶಿಸಿ ಜಯದ್ರಥನನ್ನು ರಕ್ಷಿಸಲು ತನ್ನ ಎಲ್ಲಾ ಶಕ್ತಿಯಿಂದ ಹೋರಾಡುವಂತೆ ಅವನನ್ನು ಒತ್ತಾಯಿಸಿದನು. ನಾವು ಜಯದ್ರಥನನ್ನು ಸೂರ್ಯಾಸ್ತದವರೆಗೆ ಸುರಕ್ಷಿತವಾಗಿಡಲು ಸಾಧ್ಯವಾದರೆ ಅವನು ಅರ್ಜುನನ ಪ್ರತಿಜ್ಞೆಯನ್ನು ಮುರಿಯುತ್ತದೆ ಮತ್ತು ಅವನು ಸೋಲಿನ ಉರಿಯುವ ಬೆಂಕಿಯನ್ನು ಪ್ರವೇಶಿಸುತ್ತಾನೆ ಎಂದು ಹೇಳಿದನು. ದುರ್ಯೋಧನನು ಕರ್ಣನ ಮಾತುಗಳನ್ನು ಪ್ರತಿಧ್ವನಿಸುತ್ತಾ ತನ್ನ ಮಗನನ್ನು ತ್ವರಿತವಾಗಿ ಕ್ರಮ ಕೈಗೊಳ್ಳುವಂತೆ ಮತ್ತು ಅರ್ಜುನನನ್ನು ಬಾಣಗಳಿಂದ ಹೊಡೆಯುವಂತೆ ಒತ್ತಾಯಿಸಿದನು. ಆದರೆ ಅರ್ಜುನನು ಹೆದರಲಿಲ್ಲ. ತನ್ನ ತೀಕ್ಷ್ಣವಾದ ಬಾಣಗಳಿಂದ ಅವನು ಜಯದ್ರಥನ ಸೈನ್ಯವನ್ನು ಕೊಲ್ಲಲು ಪ್ರಾರಂಭಿಸಿದನು. ಕೈಗಳನ್ನು, ತಲೆಗಳನ್ನು ಮತ್ತು ಆನೆಗಳ ಕಾಂಡಗಳನ್ನು ಉರಿಯುತ್ತಿರುವ ಬೆಂಕಿಯ ಮುಂದೆ ಒಣಗಿದ ಹುಲ್ಲಿನಂತೆ ಕತ್ತರಿಸಿದನು. ಭೂಮಿಯು ಶೀಘ್ರದಲ್ಲೇ ರಕ್ತದಿಂದ ಆವೃತವಾಯಿತು ಮತ್ತು ಕೃಷ್ಣನು ಪಕ್ಕದಲ್ಲಿದ್ದ ಪ್ರಬಲ ಪಾರ್ಥನು ಅಜೇಯನಾಗಿದ್ದನು. ಸೂರ್ಯನು ಆಕಾಶದಲ್ಲಿ ಮುಳುಗುತ್ತಿದ್ದಂತೆ ಅದರ ಕೆಂಪು ಬಣ್ಣವು ಯುದ್ಧಭೂಮಿಯ ಮೇಲೆ ತೀವ್ರವಾದ ಹೊಳಪನ್ನು ಬೀಸಿದಾಗ ಜಯದ್ರಥನ ಯೋಧರು ಹೆಚ್ಚು ಹತಾಶರಾದರು. ಅವರು ಅರ್ಜುನನನ್ನು ಎಲ್ಲ ಕಡೆಗಳಿಂದ ಸುತ್ತುವರೆದರು.
ಅವನನ್ನು ಕೊಲ್ಲಲು ಮತ್ತು ತಮ್ಮ ರಾಜನನ್ನು ರಕ್ಷಿಸಲು ನಿರ್ಧರಿಸಿದರು. ಆದರೆ ಅರ್ಜುನನು ಸುಲಭವಾಗಿ ಸೋಲುವಂತಿರಲಿಲ್ಲ. ತನ್ನ ಅಜೇಯ ಬಿಲ್ಲಿನಿಂದ ಅವನು ತನ್ನ ಶತ್ರುಗಳನ್ನು ಉರಿಯುವ ಜ್ವಾಲೆಯಂತೆ ಚುಚ್ಚಿದನು. ಅಶ್ವತ್ಥಾಮನು ತನ್ನ ಧ್ವಜದ ಮೇಲೆ ಸಿಂಹದ ಬಾಲದ ಗುರುತು ಹಿಡಿದುಕೊಂಡು ಅರ್ಜುನನನ್ನು ವಿರೋಧಿಸಲು ಪ್ರಾರಂಭಿಸಿದನು. ಆದರೆ ಅವನಿಗೂ ಸಹ ಕಿರೀಟದಿಂದ ಅಲಂಕರಿಸಲ್ಪಟ್ಟ ಯೋಧನ ಶಕ್ತಿಯನ್ನು ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಗಾಳಿಯಲ್ಲಿ ಲೆಕ್ಕವಿಲ್ಲದಷ್ಟು ಬಾಣಗಳು ಹಾರುತ್ತಿದ್ದವು ಮತ್ತು ಯೋಧರ ಪಾದಗಳ ಕೆಳಗೆ ಭೂಮಿಯು ಅಲುಗಾಡುತ್ತಿತ್ತು. ಸೂರ್ಯನು ಅಂತಿಮವಾಗಿ ಅಸ್ತ ಬೆಟ್ಟಗಳ ಮೇಲೆ ಮುಳುಗಿ ಯುದ್ಧ ಭೂಮಿಯ ಮೇಲೆ ಚಿನ್ನದ ಹೊಳಪನ್ನು ಬೀಸಿದಾಗ ಕುರುಯೋಧರು ವಿಜಯಶಾಲಿಯಾಗಿ ನಿಂತರು. ಆದರೆ ದೊಡ್ಡ ಬೆಲೆಗೆ ಜಯದ್ರಥನು ಇನ್ನೂ ಬದುಕಿದ್ದನು. ಆದರೆ ಅರ್ಜುನನು ತನ್ನ ಪ್ರತಿಜ್ಞೆಯನ್ನು ಪೂರೈಸಿದ್ದನು ಮತ್ತು ಈ ಯುದ್ಧವು ಮುಂದಿನ ಪೀಳಿಗೆಗೆ ಇತಿಹಾಸದಲ್ಲಿ ಶ್ರೇಷ್ಠವಾದದ್ದು ಎಂದು ನೆನಪಿನಲ್ಲಿ ಉಳಿಯುತ್ತದೆ. ಸೂರ್ಯನು ಯುದ್ಧ ಭೂಮಿಯ ವಿಶಾಲ ವಿಸ್ತಾರದ ಮೇಲೆ ಮುಳುಗುತ್ತಿದ್ದನು. ಕುರುಗಳು ಮತ್ತು ಪಂಚೆಲ್ಲರ ಒಟ್ಟುಗೂಡಿದ ಸೈನ್ಯಗಳ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಿತ್ತು. ಧೃತರಾಷ್ಟ್ರನ ಸಾರಥಿಯಾದ ಸಂಜಯನು ರಥದ ವೇದಿಕೆಯ ಮೇಲೆ ನಿಂತನು. ಅವನ ಕಣ್ಣುಗಳು ಅವರ ಮುಂದೆ ತೆರೆದುಕೊಳ್ಳುತ್ತಿದ್ದ ದೃಶ್ಯದ ಮೇಲೆ ನಿಂತವು. ಪ್ರೀತನ ಮಗನಾದ ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗಲು ಪ್ರಾರಂಭಿಸಿದಾಗ ಅವನ ಬಿಲ್ಲಿನ ತಂತಿಯು ಇಂದ್ರನ ಗುಡುಗಿನಂತೆ ಗಾಳಿಯಲ್ಲಿ ಪ್ರತಿಧ್ವನಿಸುವ ಶಬ್ದದಿಂದ ತಿರುಗಿತು. ಪ್ರಬಲ ಯೋಧನಾದ ಧನಂಜಯನು ತನ್ನ ಗಾಂಧೀವನ ಬಿಲ್ಲನ್ನು ಚಾಚಿಕೊಂಡು ತನ್ನ ಮಾಕ ಬಲವನ್ನು ಬಿಚ್ಚಿಡಲು ತಯಾರಿ ನಡೆಸುತ್ತಿರುವುದನ್ನು ನೋಡಿ ಶತ್ರು ಸೈನ್ಯವು ಭಯದಿಂದ ನಡುಗಿತು. ಪಾಂಡುವಿನ ಮಗನು ಯುದ್ಧ ಭೂಮಿಯಲ್ಲಿ ಸುಂಟರ ಗಾಳಿಯಾಗಿದ್ದನು. ಅವನ ಬಾಣಗಳು ಎಷ್ಟು ವೇಗವಾಗಿ ತನ್ನ ಅಲೆಯಿಂದ ಹಾರುತ್ತಿದ್ದವು ಎಂದರೆ ಅವರ ಹಾರಾಟವನ್ನು ಪತ್ತೆ ಹಚ್ಚುವುದು ಅಸಾಧ್ಯವೆಂದು ತೋರುತ್ತದೆ. ಅವನ ರಥವು ಮೈದಾನದಾದ್ಯಂತ ತಿರುಗಿತು. ಶರತ್ಕಾಲದ ಚಂಡಮಾರುತದ ಮೊದಲು ಶರತ್ಕಾಲದ ಎಲೆಗಳಂತೆ ಶತ್ರು ಯೋಧರನ್ನು ಚದುರಿಸಿತು. ಉಕ್ಕಿನ ಘರ್ಷಣೆ ಮತ್ತು ಬಿದ್ದವರ ಕೂಗುಗಳಿಂದ ಗಾಳಿಯು ತುಂಬಿತ್ತು. ಅರ್ಜುನನ ದಂಡೆಗಳು ಶತ್ರುವಿನ ಮೇಲೆ ಬೀಳುತ್ತಿದ್ದಂತೆ ಅವು ತುಂಬಿ ಹರಿಯುತ್ತಿದ್ದ ನದಿಯನ್ನು ಹೋಲುತ್ತಿದ್ದವು. ಅದರ ದಡಗಳು ತುಂಬಿ ಹರಿಯುತ್ತಿದ್ದವು ಮತ್ತು ಅದರ ಮುಂದೆ ಎಲ್ಲವನ್ನೂ ಹೊತ್ತೊಯ್ಯುತ್ತಿದ್ದವು. ಯುದ್ಧ ಭೂಮಿಯು ರಕ್ತ ಮತ್ತು ಗೋರೆಗಳ ಸಮುದ್ರವಾಗಿ ಮಾರ್ಪಟ್ಟಿತ್ತು. ಆನೆಗಳು, ಕುದುರೆಗಳು ಮತ್ತು ಮನುಷ್ಯರ ದೇಹಗಳಿಂದ ತುಂಬಿತ್ತು. ಗಾಯಗೊಂಡವರ ಮತ್ತು ಸಾಯುತ್ತಿರುವವರ ಕೂಗುಗಳು ಗಾಳಿಯನ್ನು ತುಂಬಿದ್ದವು. ಧರಸ್ ಮತ್ತು ಶಂಖಗಳ ಶಬ್ದದಿಂದ ಬೆರೆತವು. ಅರ್ಜುನನ ಪರಾಕ್ರಮವು ಕ್ಷಣಾರ್ಧದಲ್ಲಿ ಬೆಳೆಯುತ್ತಿರುವಂತೆ ಕಾಣುತ್ತಿರುವುದನ್ನು, ಅವನ ಬಾಣಗಳು ತಮ್ಮ ಗುರುತುಗಳನ್ನು ಅಚ್ಚುಕಟ್ಟಾಗಿ ಹೊಡೆಯುತ್ತಿರುವುದನ್ನು ಸಂಜಯನು ನೋಡಿದನು. ವಿಜಯದ ಅನ್ವೇಷಣೆಯಲ್ಲಿ ಪಾಂಡುವಿನ ಮಗನು ಪ್ರಕೃತಿಯ ಶಕ್ತಿಯಾಗಿದ್ದನು, ತಡೆಯಲಾಗದ ಮತ್ತು ನಿರ್ದಯನಾಗಿದ್ದನು. ಅವನ ರಥವು ಯುದ್ಧ ಭೂಮಿಯಾದ್ಯಂತ ನೃತ್ಯ ಮಾಡುತ್ತಿರುವಂತೆ ತೋರುತ್ತಿತ್ತು. ಅದರ ಹಿನ್ನೆಲೆಯಲ್ಲಿ ವಿನಾಶದ ಹಾದಿಯನ್ನು ಬಿಟ್ಟು ಹೋಯಿತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ತನ್ನ ಸಹೋದರ ಅಭಿಮನ್ಯುವನ್ನು ಕೊಂದ ಕೌರವ ರಾಜಕುಮಾರನಾದ ಜಯದ್ರಥರ ಮೇಲೆ ಅರ್ಜುನನ ದೃಷ್ಟಿ ಕೇಂದ್ರೀಕೃತವಾಗಿತ್ತು. 4 ಮತ್ತು 60 ನೇರ ಬಾಣಗಳಿಂದ ಅವನು ಜಯದ್ರಥನನ್ನು ಚುಚ್ಚಿದನು. ಯುವ ಯೋಧನ ಜೀವನವನ್ನು ಕೊನೆಗೊಳಿಸಿದನು. ಈ ಶಸ್ತ್ರಾಸ್ತ್ರಗಳ ಸಾಧನೆಗೆ ಸಾಕ್ಷಿಯಾದ ಕುರು ಸೇನೆಯು ಹತಾಶೆ ಮತ್ತು ಹತಾಶೆಯಿಂದ ತುಂಬಿತ್ತು. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಸಂಜಯನು ತನ್ನ ಮುಂದಿರುವ ಹತ್ಯಾಕಾಂಡವನ್ನು ನೋಡುತ್ತಿದ್ದನು. ಅವನ ಹೃದಯವು ದುಃಖ ಮತ್ತು ದುಃಖದಿಂದ ಭಾರವಾಗಿತ್ತು. ಯುದ್ಧ ಭೂಮಿಯು ಸತ್ತವರ ದೇಹಗಳಿಂದ ಹರಡಿದ್ದ ಚಾರ್ನೆಲ್ ಹೌಸ್ ಆಗಿತ್ತು.
ಗಾಯಗೊಂಡವರ ಕೂಗುಗಳು ಇನ್ನೂ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಡ್ರಮ್ಸ್ ಮತ್ತು ಶಂಖಗಳ ಶಬ್ದದೊಂದಿಗೆ ಬೆರೆಯುತ್ತಿದ್ದವು. ಈ ಅವ್ಯವಸ್ಥೆಯ ನಡುವೆ ಅರ್ಜುನನು ಎತ್ತರವಾಗಿ ನಿಂತನು. ಅವನ ಮುಖವು ವಿನಾಶಕಾರನಂತೆಯೇ ತೀವ್ರವಾದ ಬೆಳಕಿನಿಂದ ಹೊಳೆಯುತ್ತಿತ್ತು. ಅವನ ಬಿಲ್ಲು ತಂತಿಯು ಇನ್ನೂ ತನ್ನ ಬಾಣಗಳ ಬಲದಿಂದ ಕಂಪಿಸುತ್ತಿತ್ತು. ಬ್ರಹ್ಮಾಂಡದ ಹೃದಯ ಬಡಿತವನ್ನು ಪ್ರತಿಧ್ವನಿಸುತ್ತದೆ. ಪಾಂಡುವಿನ ಮಗನು ಯುದ್ಧ ಭೂಮಿಯಲ್ಲಿ ಪ್ರಕ್ಷುಬ್ಧತೆಯನ್ನು ಬಿಟ್ಟಿದ್ದನು ಮತ್ತು ಅವನ ವಿರುದ್ಧ ನಿಲ್ಲಲು ಯಾರಿಗೂ ಸಾಧ್ಯವಾಗಲಿಲ್ಲ. ಧೃತರಾಷ್ಟ್ರನ ಕಣ್ಣುಗಳ ಮುಂದೆ ನಡೆದ ಹತ್ಯಾಕಾಂಡದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾ ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗುತ್ತಿದ್ದನು. ಅವನ ಮಗ ದುರ್ಯೋಧನನು ಸೋತನು. ಅರ್ಜುನನ ಅಚಲ ಸಂಕಲ್ಪದಿಂದ ಅವನ ದೇಹವು ಮುರಿಯಿತು. ರುದ್ರರಾಜನ ಹೃದಯವು ದುಃಖ ಮತ್ತು ವಿಷಾದದಿಂದ ಭಾರವಾಯಿತು. ಅವನು ತನ್ನ ಸಾರಥಿ ಮತ್ತು ವಿಶ್ವಾಸಾರ್ಹ ಸಂಜಯ್ ಕಡೆಗೆ ತಿರುಗಿದನೇ. ಸಂಜಯ್, ನನಗೆ ಹೇಳು. ಅವನ ಧ್ವನಿಯು ಭಾವಾವೇಶದಿಂದ ನಡುಗುತ್ತಾ, ಧೃತರಾಷ್ಟ್ರನು ಸಿಂಧುಗಳ ವೀರ ದೊರೆ ಅರ್ಜುನನಿಂದ ಕೊಲ್ಲಲ್ಪಟ್ಟ ನಂತರ ನನ್ನ ಯೋಧರು ಏನು ಮಾಡಿದರೂ ನಡೆದ ಘಟನೆಗಳನ್ನು ವಿವರಿಸಲು ಪ್ರಾರಂಭಿಸಿದಾಗ ಸಂಜಯ್ ಅವರ ಕಣ್ಣುಗಳು ನೆಲದ ಮೇಲೆ ಬಿದ್ದವು. ಪಾರ್ಥನಿಂದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ಸಿಂಧುಗಳ ಅರಸನನ್ನು ನೋಡುತ್ತಾ ದುಃಖದಿಂದ ಭಾರವಾದ ಅವನ ಧ್ವನಿಯಲ್ಲಿ ಸಾರಧ್ವತ್ನ ಮಗನಾದ ಕೃಪಾ ಕೋಪದಿಂದ ಪಾಂಡು ಮಗನನ್ನು ಬಾಣಗಳ ದಟ್ಟವಾದ ಸುರಿಮಳೆಯೊಂದಿಗೆ ಮುಚ್ಚಿದನು ಎಂದು ಹೇಳಿದನು. ಆ ದೃಶ್ಯವು ಕತ್ತಲೆಯಾದ ಮತ್ತು ಮುನ್ಸೂಚಕವಾದ ಚಂಡಮಾರುತದಂತೆ ತೆರೆದುಕೊಂಡಿತು. ಕೃಪೆಯ ಬಾಣಗಳು ಅರ್ಜುನನ ಮೇಲೆ ಸುರಿದವು. ಆದರೆ ಯುವ ಯೋಧನು ಶರಣಾಗಲು ನಿರಾಕರಿಸಿದನು. ಅವನು ಪ್ರತಿ ಹೊಡೆತವನ್ನು ನಿಖರತೆ ಮತ್ತು ಕೌಶಲ್ಯದಿಂದ ಎದುರಿಸಿದನು. ಅವನ ಸ್ವಂತ ಬಾಣಗಳು ನಿಜವಾಗಿ ಮತ್ತು ವೇಗವಾಗಿ ಹಾರುತ್ತಿದ್ದವು. ಎರಡೂ ಕಡೆಯವರು ಕಾಲ ನೀಡದೆ ಯುದ್ಧವು ತೀವ್ರಗೊಂಡಿತು. ಸಂಜಯನು ಮಾತನಾಡುತ್ತಿದ್ದಂತೆಯೇ ಧೃತರಾಷ್ಟ್ರನ ಕಣ್ಣುಗಳು ಭಯದಿಂದ ವಿಶಾಲವಾದವು. ಅವನ ಯೋಧರು ಒಂದೊಂದಾಗಿ ಕಡಿಯಲ್ಪಡುತ್ತಿದ್ದರು. ಅರ್ಜುನನ ಹಠಾತ್ತಾದ ದಾಳಿಯಿಂದ ಅವರ ದೇಹಗಳು ಒಡೆದವು. ಆದರೂ ಅವನನ್ನು ಸುತ್ತುವರಿದ ಹತ್ಯಾಕಾಂಡದ ಹೊರತಾಗಿಯೂ ಅರ್ಜುನನು ಆಳವಾದ ಯಾತನೆಯ ಸ್ಥಿತಿಯಲ್ಲಿದ್ದನೆಂದು ತೋರುತ್ತಿತ್ತು. ಆತ ಏಕೆ ಹೀಗೆ ವಿಷಾದಿಸುತ್ತಾನೆ? ಗೊಂದಲದಿಂದ ಕೂಡಿದ ಆತನ ಧ್ವನಿಯಲ್ಲಿ ಧೃತರಾಷ್ಟ್ರ ಕೇಳಿದ ಕೊಳೆಗೆ ಆತ ಯುದ್ಧವನ್ನು ಗೆದ್ದಿದ್ದಾನೆ. ಸಂಜಯನು ಮಾತಾಡುತ್ತಿರುವಾಗ ಅವನ ಕಣ್ಣುಗಳು ಅರ್ಜುನನ ಮೇಲೆ ಮತ್ತೊಮ್ಮೆ ಬಿದ್ದವು. ಓ ರಾಜನೇ, ಇದನ್ನೆಲ್ಲ ನೋಡುತ್ತಾ ಅವನು ಹೇಳಿದ ತನ್ನ ಜನಾಂಗವನ್ನು ನಿರ್ನಾಮ ಮಾಡಿದ ದುರಾದೃಷ್ಟವಂತನಾದ ಸುಯೋಧನನ ಜನನದ ನಂತರ ದೊಡ್ಡ ಬುದ್ಧಿವಂತಿಕೆಯ ವಿದುರನು ಧೃತರಾಷ್ಟ್ರನಿಗೆ ಅವನ ವಂಶದ ಈ ದುಷ್ಟನನ್ನು ಶೀಘ್ರದಲ್ಲೇ ಕೊಲ್ಲಲಿ. ಅವನ ಕಾರಣದಿಂದಾಗಿ ಕುರು ವಂಶದ ಅಗ್ರಗಣ್ಯರನ್ನು ದೊಡ್ಡ ವಿಪತ್ತು ಆವರಿಸಿಕೊಳ್ಳುತ್ತದೆ ಎಂದು ಹೇಳಿದನು. ಧೃತರಾಷ್ಟ್ರನು ಸಂಜಯನ ಮಾತುಗಳನ್ನು ಕೇಳಿದಾಗ ಅವನ ಕಣ್ಣುಗಳು ತಿಳುವಳಿಕೆಯಿಂದ ವಿಶಾಲವಾದವು. ಅರ್ಜುನನು ಕೇವಲ ವಿಜಯಕ್ಕಾಗಿ ಹೋರಾಡುತ್ತಿಲ್ಲ, ಅವನು ತನ್ನ ಅಪರಾಧ ಮತ್ತು ವಿಷಾದದ ವಿರುದ್ಧ ಹೋರಾಡುತ್ತಿದ್ದಾನೆ ಎಂದು ಅವನು ಅರಿತುಕೊಂಡನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಮತ್ತೊಂದು ವ್ಯಕ್ತಿ ದೃಶ್ಯದಲ್ಲಿ ಹೊರಹೊಮ್ಮಿದನು. ಗಾದೆಯ ಮಗ ಕರ್ಣ. ಅವನ ಬೃಹತ್ ರೂಪವು ಯುದ್ಧಭೂಮಿಯಲ್ಲಿ ಉತ್ತುಂಗಕ್ಕೇರಿತು. ಭೂರಿಶ್ರವನ ನಿರ್ಜೀವ ದೇಹವನ್ನು ನೋಡಿದಾಗ ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ಸಿನಿಯ ಮೊಮ್ಮಗ ಸತ್ಯಕಿ ಅವನನ್ನು ಎದುರಿಸಲು ಸಿದ್ಧರಾಗಿ ನಿಂತನು. ಅವನ ಸ್ವಂತ ಕಾರು ಯುದ್ಧಕ್ಕೆ ಸಿದ್ಧವಾಗಿತ್ತು. ಅರ್ಜುನನ ಸಾರಥಿ ಮತ್ತು ಸ್ನೇಹಿತನಾದ ಕೃಷ್ಣನು ಪ್ರತಿಧ್ವನಿಸುವ ಪ್ರಬಲವಾದ ಶಂಖವನ್ನು ಹಾರಿಸಿದನು. ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಹಸ್ತಿನಾಪುರದ ಕುರುಡ ರಾಜನಾದ ಧೃತರಾಷ್ಟ್ರನು ತನ್ನ ಮುಂದೆ ನಡೆದ ಹತ್ಯಾಕಾಂಡವನ್ನು ದಿಟ್ಟಿಸಿ ನೋಡಿದನು. ಅವನ ಮನಸ್ಸು ತನ್ನ ಮಗ ದುರ್ಯೋಧನನ ಚಿಂತೆಗಳಿಂದ ಆವರಿಸಿತ್ತು. ಸಂಜೆ ಅವನು ತನ್ನ ಸಾರಥಿಯನ್ನು ಕೂಗಿ ಹೇಳಿದನು, ನಮ್ಮ ಕಡೆಯವರು ಆ ಧೈರ್ಯಶಾಲಿ
ಯೋಧರ ವಿರುದ್ಧ ಹೋರಾಡುತ್ತಿದ್ದಾಗ ಈ ಯುದ್ಧದಲ್ಲಿ ಭೀಮನು ಏನು ಮಾಡಿದನೆಂದು ನನಗೆ ತಿಳಿಸಿ ಸಂಜಯನು ತನ್ನ ತಲೆಯನ್ನು ಬಾಗಿಸಿ ಮಾತನಾಡಲು ಪ್ರಾರಂಭಿಸಿದನು. ಕರ್ಣನ ಬಾಣಗಳಿಂದ ಭೀಮಸೇನನು ಸೋಲಿಸಲ್ಪಟ್ಟ ನಂತರ ಕೋಪ ಮತ್ತು ಘಾಸಿಗೊಂಡ ಅಹಂಕಾರದಿಂದ ತುಂಬಿದ ಆ ವೀರನು ಅರ್ಜುನನಾದ ಪಗುನನ ಕಡೆಗೆ ತಿರುಗಿ, ನಿನ್ನನ್ನು ನೋಡಿದಾಗ ಧನಂಜಯ ಕರ್ಣನು ನನ್ನನ್ನು ಪದೇ ಪದೇ ನಪುಂಸಕ ಮೂಕ ಹೊಟ್ಟೆಬಾಕತನ ಶಸ್ತ್ರಾಸ್ತ್ರಗಳಲ್ಲಿ ಕೌಶಲ್ಯರಹಿತ ಎಂದು ಕರೆದಿದ್ದಾನೆ. ನನಗೆ ಹಾಗೆ ಹೇಳಲು ಬಯಸುವವರು ನನ್ನಿಂದ ಕೊಲ್ಲಲ್ಪಡುತ್ತಾನೆ ಎಂದು ಹೇಳಿದರು. ಅರ್ಜುನನು ಭೀಮನ ಮಾತುಗಳನ್ನು ಕೇಳಿದಾಗ ಅವನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು. ನಾನು ಈ ಅವಮಾನವನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂದು ಅವನು ಪ್ರತಿಜ್ಞೆ ಮಾಡಿದನು. ಕರ್ಣನೇ, ನೀನೇಡಿ ಮತ್ತು ಮೂರ್ಖನಾಗಿದ್ದೀಯಾ? ನೀನು ನಿನ್ನ ಸ್ವಂತ ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡುತ್ತೀಯಾ? ಆದರೆ ಯುದ್ಧದಲ್ಲಿ ನೀನು ದುರ್ಬಲನೇ ಹೊರತು ಬೇರೇನೂ ಅಲ್ಲ. ಸಂಜಯನು ಮುಂದುವರಿಸಿದನು. ಭೀಮನು ಅರ್ಜುನನಿಗೆ ಅವರು ಪರಸ್ಪರ ಮಾಡಿದ ಪ್ರತಿಜ್ಞೆಯನ್ನು ನೆನಪಿಸಿದನು. ಯಾವುದು ಸರಿ ಮತ್ತು ನ್ಯಾಯಕ್ಕಾಗಿ ಹೋರಾಡಬೇಕೆಂದು ನಮ್ಮ ವಾಗ್ದಾನವನ್ನು ನೆನಪಿಸಿಕೊಳ್ಳಿ ಧನಂಜಯೇ, ಅವನು ಹೇಳಿದನು. ನಾವು ಈಗ ತಪ್ಪಿಸಿಕೊಳ್ಳಬಾರದು. ಅರ್ಜುನನು ಯುದ್ಧ ಭೂಮಿಯನ್ನು ದಿಟ್ಟಿಸಿ ನೋಡುತ್ತಿದ್ದಂತೆ ಅವನ ದೃಢನಿಶ್ಚಯವು ಹೆಚ್ಚಾಯಿತು. ಅವನ ಶತ್ರುವು ಕಳ್ಳನು ಭೀಮನನ್ನು ಕ್ರೂರ ಮಾತುಗಳಿಂದ ನಿಂದಿಸುತ್ತಿರುವುದನ್ನು ಅವನು ನೋಡಿದನು. ಕರ್ಣನು, ನೀನು ನಪುಂಸಕ ಮೂರ್ಖ ಎಂದನು. ನೀನು ಏಕೆ ಹೋರಾಡುತ್ತೀ? ಆದರೆ ಈ ಅವಮಾನಗಳು ಕೇವಲ ಪದಗಳಲ್ಲ ಎಂದು ಅರ್ಜುನನಿಗೆ ತಿಳಿದಿತ್ತು. ಅವರ ಗೌರವಕ್ಕೆ ಯೋಧನಾಗಿ ಅವನ ಗುರುತಿಗೆ ಸವಾಲಾಗಿದ್ದವು. ಅವನು ತನ್ನ ಬಿಲ್ಲನ್ನು ಎಳೆದು ಅದನ್ನು ಕರ್ಣನ ಹೃದಯಕ್ಕೆ ಗುರಿಯಾಗಿಸಿದನು. ನೀವು ನಿಮ್ಮ ಸ್ವಂತ ಪರಾಕ್ರಮದ ಬಗ್ಗೆ ಹೆಮ್ಮೆ ಪಡಬಹುದು, ಆದರೆ ನಿಜವಾದ ಶೌರ್ಯ ಹೇಗಿರುತ್ತದೆಂಬುದನ್ನು ನಾನು ನಿಮಗೆ ತೋರಿಸುತ್ತೆ ಎಂದು ಅವರು ಹೇಳಿದರು. ಅರ್ಜುನನು ತನ್ನ ಬಾಣವನ್ನು ಹಾರಿಸುತ್ತಿದ್ದಂತೆ ಯುದ್ಧ ಭೂಮಿಯು ಅಸ್ತವ್ಯಸ್ತಗೊಂಡಿತು. ಉಕ್ಕಿನ ರಕ್ಷಣೆ, ಗಾಯಗೊಂಡವರ ಕೂಗು ಮತ್ತು ಸಾಯುತ್ತಿರುವವರ ಕೂಗುಗಳು ಗಾಳಿಯನ್ನು ತುಂಬಿದವು. ಅರ್ಜುನನು ಹೋರಾಡುತ್ತಿರುವಾಗ ಸಂಜಯನು ಭಯದಿಂದ ನೋಡುತ್ತಿದ್ದನು. ಅವನ ಬಾಣಗಳು ಗಾಳಿಯಲ್ಲಿ ಮಾರಣಾಂತಿಕ ನಿಖರತೆಯಿಂದ ಹಾರುತ್ತಿದ್ದವು. ಧೈರ್ಯಿಕ ಸಾರಥಿಯಾದ ಕೃಷ್ಣನು ಅರ್ಜುನನ ಪಕ್ಕದಲ್ಲಿ ಸವಾರಿ ಮಾಡಿ ಅವ್ಯವಸ್ಥೆಯ ಮೂಲಕ ಅವನಿಗೆ ಮಾರ್ಗದರ್ಶನ ನೀಡಿದನು. ನೀನು ನಿನ್ನ ಪ್ರತಿಜ್ಞೆಯನ್ನು ಪೂರೈಸಿದ್ದೀಯಾ? ಅವನು ಮೃದುವಾಗಿ ನಗುತ್ತಾ ಹೇಳಿದನು. ವೃದ್ಧಕ್ಷತ್ರ ಮತ್ತು ಅವನ ಮಗ ಸತ್ತಿದ್ದಾರೆ, ಆದರೆ ಕೃಷ್ಣನ ಮಾತುಗಳು ಕೇವಲ ವಾಸ್ತವದ ಸರಳ ಹೇಳಿಕೆಯಲ್ಲ. ಈ ಯುದ್ಧವು ಕೇವಲ ಗೆಲ್ಲುವ ಅಥವಾ ಸೋಲುವ ಬಗ್ಗೆ ಅಲ್ಲ ಎಂದು ಅವು ಅರ್ಜುನನಿಗೆ ನೆನಪಿಸಿದವು. ಇದು ಒಬ್ಬರ ಸ್ವಂತ ಆದರ್ಶಗಳಿಗೆ ತಕ್ಕಂತೆ ಬದುಕುವ ಬಗ್ಗೆ, ಯಾವುದು ಸರಿ ಎಂಬುದಕ್ಕಾಗಿ ಹೋರಾಡುವ ಬಗ್ಗೆ. ಅವರು ಯುದ್ಧ ಭೂಮಿಯ ಮೂಲಕ ಸವಾರಿ ಮಾಡುವಾಗ ಕೃಷ್ಣನು ಸೂಚಿಸಿದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿ ನೆರೆದಿದ್ದ ಯೋಧರ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಲೇ ಇದ್ದನು. ಆ ದಿನದ ಆರಂಭದಲ್ಲಿ ನಡೆದ ಘಟನೆಗಳ ಬಗ್ಗೆ ನಿರೂಪಕನಾದ ಸಂಜಯನು ಹೇಳಿದನು. ಸಿಂಧುಗಳ ರಾಜನು ಪಾರ್ಥನಿಂದ ಕೊಲ್ಲಲ್ಪಟ್ಟ ನಂತರ ಅವನು ಪ್ರಾರಂಭಿಸಿದನು. ಕೃಷ್ಣನು ರಾಜನಿಗೆ, ಅಂದರೆ ಧರ್ಮದ ಮಗ ಯುಧಿಷ್ಠಿರನಿಗೆ ಸಂತೋಷದಿಂದ ಅವನನ್ನು ಆರಾಧಿಸಿದನು. ಸಂಜಯನು ಮಾತನಾಡುತ್ತಿರುವಾಗ ಕೃಷ್ಣನು ಯುಧಿಷ್ಠಿರನ ರಥದ ಹತ್ತಿರ ಹೋದನು. ಅವನ ಕಣ್ಣುಗಳು ಸಂತೋಷ ಮತ್ತು ಕೃತಜ್ಞತೆಯಿಂದ ಹೊಳೆಯುತ್ತಿದ್ದವು. ಅದೃಷ್ಟ ರಾಜರ ರಾಜನೇ, ಅವನು ಹೇಳಿದನು, ನಿನ್ನ ಸಮೃದ್ಧಿ ಹೆಚ್ಚಾಗುತ್ತದೆ. ಓ ಅತ್ಯುತ್ತಮ ಪುರುಷರೇ, ನಿನ್ನ ವೈರಿ ಕೊಲ್ಲಲ್ಪಟ್ಟಿದ್ದಾನೆ. ಕೃಷ್ಣನ ಮಾತುಗಳನ್ನು ಕೇಳುವಾಗ ಯುಧಿಷ್ಠಿರನ ಮುಖವು ಸಂತೋಷದಿಂದ ಬೆಳಗಿತು. ಕೃಷ್ಣನು ಮುಂದುವರಿಸಿದನು, ಅದೃಷ್ಟವಶಾತ್ ನಿಮ್ಮ ಕಿರಿಯ ಸಹೋದರನು ತನ್ನ ಪ್ರತಿಜ್ಞೆಯನ್ನು ಸಾಧಿಸಿದ್ದಾನೆ. ಅವನು ಅರ್ಜುನನು ಯುದ್ಧದಲ್ಲಿ ಪ್ರದರ್ಶಿಸಿದ ಶೌರ್ಯ ಮತ್ತು ಕೌಶಲ್ಯದ ಬಗ್ಗೆ ಮತ್ತು ಅದು ಅವರ ಕುಟುಂಬಕ್ಕೆ ಹೇಗೆ ವೈಭವವನ್ನು ತಂದಿತು ಎಂಬುದರ ಬಗ್ಗೆ ಹೇಳಿದನು.
ತನ್ನ ಸ್ನೇಹಿತನ ಸ್ತುತಿಯನ್ನು ಕೇಳಿದಾಗ ಯುಧಿಷ್ಠಿರನ ಕಣ್ಣುಗಳು ಸಂತೋಷದ ಕಣ್ಣೀರಿನಿಂದ ತುಂಬಿದವು. ಕೃಷ್ಣನು ಮಾತನಾಡುವುದನ್ನು ಮುಗಿಸಿದಾಗ ಯುಧಿಷ್ಠಿರನು ತನ್ನ ರಥದಿಂದ ಜಿಗಿದನು. ಅವನ ಮುಖವು ಸಂತೋಷದಿಂದ ಹೊಳೆಯಿತು. ಅವನು ಅರ್ಜುನ ಮತ್ತು ಕೃಷ್ಣ ಎಂಬ ಇಬ್ಬರು ಕೃಷ್ಣರ ಕಡೆಗೆ ಓಡಿ